ದೇಹದ ಎಲ್ಲಾ ಸ್ವಭಾವಗಳು ಇದೆಯಲ್ಲ, ಆದ್ರೆ ಅವ್ರು ಮಾತ್ರ ಭಿನ್ನ ಇದಾರಲ್ಲ. ಅವ್ರಿಗೆ ಇದು ಯಾವ್ದ್ರದನು ಅವಶ್ಯಕತೆ ಇಲ್ವಲ್ಲ, ಏನಕ್ಕೆ? ಯಾಕಂದ್ರೆ ಅವ್ರು ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿದ್ದಾರೆ. ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋರಿಗೆ ಇನ್ನ ಯಾವದ ದೇಹದ ಸಂಪರ್ಕನೇ ಇಲ್ಲ ಅಂದ್ರೆ, ಈ ಅಹಂಕಾರ ಎಲ್ಲದಕ್ಕೂ ಕಾರಣ ಆಗಿರೋ ಈ ನಾನು ಅನ್ನೋ ಇದೆಯಲ್ಲ ಅಹಂಕಾರ, ಅದ್ರ ಸಂಪರ್ಕನೇ ಹೊಟ್ಟೋಗಿರುತ್ತೆ. ಅದೇ ಬ್ರಹ್ಮಜ್ಞಾನ ಅಂದ್ರೆ. ಯಾರ್ ನಾನು, ಜೀವ ನಾನು, ವ್ಯಕ್ತಿ ನಾನು, ದೇಹ ನಾನು ಅಂತ ಇದೀನೋ, ಇದರದ ಅಸ್ತಿತ್ವನೇ ಇರೋದಿಲ್ಲ ಅವರಿಗೆ. ಇದರದ ಬಿಟ್ಟು ಏನ್ ಇದಕ್ಕೆ ಆಧಾರವಾಗಿದೆಯೋ ಆ ಬ್ರಹ್ಮ ವಸ್ತುವನ್ನ ಅವ್ರು ಅನುಭವಿಸಿರ್ತಾರಲ್ಲ, ಅವ್ರಿಗೆ ಇದ್ರ ಯಾವ್ದಾರ ಸ್ಪರ್ಶನೂ ಇಲ್ಲ. ಈಗ ಇಲ್ಲಿ ಏನೇನ್ ಕಾರ್ಯ ಅವ್ರ ದೇಹಾದಿಗಳನ್ನೆಲ್ಲ ನಡೀತಿರುತ್ತಲ್ಲ, ಅದು ಅವರ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮದಿಂದ ನಡೀತಾ ಇರುತ್ತೆ. ಅವ್ರಿಗೆ ಅದ್ರದ್ದು ಏನೂ ಸಂಪರ್ಕ ಇಲ್ಲ. ಅದಕ್ಕೆ ಅವ್ರ ಮುಂದೆ ಉದಾಹರಣೆ ಹೇಳ್ತಾ ಹೋಗ್ತಾರೆ. ನಮಗೆ ಮಹಾತ್ಮರ ಬಗ್ಗೆ ಎಷ್ಟೇ ಕೇಳಿದ್ರು ನಮ್ಗೆ ಅದ್ ಅನುಭವಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಲ್ಲಿವರೆಗೂ ನಾನು ಬ್ರಹ್ಮಜ್ಞಾನವನ್ನ ಪಡೆಯೋದಿಲ್ವೋ ಅಲ್ಲಿವರೆಗೂ ಅದ್ರದ್ದು ಬರೀ ಮಹಾತ್ಮರ ಬಗ್ಗೆ ನಾನು ಊಹೆ ಮಾಡ್ತೀನಿ. ಅವ್ರ ಬಗ್ಗೆ ಬರೀ ನಾನು ಹೀಗೆ ಎಲ್ಲ. ಯಾಕಂದ್ರೆ ನನಗೆ ಬರೀ ದೇಹಾದಿಗಳಿದೆ, ನನ್ನ ವಾಸನೆಗಳು, ನಾನು ಹೇಗೆ ನನ್ನ ಚಿಂತನ, ನನ್ನ ಹೇಗಿರ್ತೀನೋ ಆ ರೀತಿ ಮಹಾತ್ಮರನ್ನ ನಾನು ಊಹಿಸ್ತೀನಿ. ಅವ್ರ ನಿಜವಾಗ್ಲೂ ಆ ಬ್ರಹ್ಮ ವಸ್ತುವನ್ನ ಏನ್ ಅನ್ಭವಿಸಿರ್ತಾರೆ, ಯಾವಾಗ ನಾನ್ ಬ್ರಹ್ಮಜ್ಞಾನಿ ಆಗ್ತೀನೋ ಆಗ ಅವ್ರ ಬ್ರಹ್ಮಜ್ಞಾನ ಗೊತ್ತಾಗತ್ತೆ. ಅಲ್ಲಿವರೆಗೂ ನಮ್ಗೇನೋ, ಯಾಕಂದ್ರೆ ಜೀವ ಇರ್ತೀನಿ, ಇವನಿಗೂ ಆ ಬ್ರಹ್ಮ ವಸ್ತುಗೂ ಸ್ವಲ್ಪನೂ ಸ್ಪರ್ಶನೇ ಇಲ್ಲ. ಬೆಳಕು ಕತ್ತ ತನುವಿಗೂ ಆತ್ಮನಿಗೂ ಎಂದೆಂದು ಸಂಬಂಧನೇ ಇಲ್ಲ. ಅದಕ್ಕೆ ಒಂದಕ್ಕೊಂದು ಭೇಟಿನೇ ಇಲ್ಲ. ಬೆಳಕು ಯಾವಾಗಾದ್ರೂ ಕತ್ಲೆಗ್ ಭೇಟಿ ಆಗಿದ್ಯಾ? ಬೆಳಕು ಕತ್ಲೆ ಒಂದೇ ಸಲ ಏನಾದ್ರು ಸಿಗತ್ತಾ? ಹಾಗೆ ಈ ದೇಹಾದಿಗಳು ಕತ್ತಲೆ ಇದ್ದಂಗೆ, ಬ್ರಹ್ಮ ವಸ್ತು ಬೆಳಕಿದ್ದಂಗೆ, ಒಂದಕ್ಕೊಂದು ಸಂಪರ್ಕನೇ ಇಲ್ಲ. ಇನ್ನ ಅವ್ರಿಗೆ ಇಲ್ಲಿ ಏನಾರು ಕತ್ಲೆಯಲ್ಲಿ ಏನೇನಾರು ಮಾಡಿದ್ದೇನಾದ್ರು ಬೆಳಕಿನ ಸ್ಪರ್ಶ ಆಗತ್ತಾ? ಹಾಗೆ ಆ ಬ್ರಹ್ಮಜ್ಞಾನ ಬ್ರಹ್ಮ ವಸ್ತುವನ್ನ ಅನುಭವಿಸಿರ್ತಾರಲ್ಲ. ಈಗ ನಮ್ಮ ಅಪ್ಪ ಅವರು ಸಿದ್ದೇಶ್ವರ ಸ್ವಾಮೀಜಿ ಅವರೆಲ್ಲ ಇದ್ರಲ್ಲ, ಅವರಿಗೆ ದೇಹಾದಿಗಳ ಇದೆ, ಅವ್ರಿಗೆ ಅದೊಂದು ಸ್ವತಂತ್ರವಾದ ಅಸ್ತಿತ್ವನೇ ಇರೋದಿಲ್ಲ ಅವ್ರ ಅನುಭವದಲ್ಲಿ. ಇದೆಲ್ಲ ಬರೀ ನಾವು ಊಹಿಸ್ಕೊಂಡು ತಿಳುವಳಿಕೆಯಿಂದೆಲ್ಲ ಮಾತಾಡ್ತಿರ್ತೀವಿ. ನಮ್ಗೆ ಏನ್ ಮಾಡಿದ್ರು ಅದು ಗೊತ್ತಾಗೋದಿಲ್ಲ. ಯಾವಾಗ ನಾನ್ ಅದನ್ನ ಅನುಭವಿಸ್ತೀನೋ, ಆ ಬ್ರಹ್ಮ ವಸ್ತುವನ್ನ ಯಾವಾಗ ನಾನು ಬ್ರಹ್ಮ ವಸ್ತು ಆಗ್ತೀನೋ ಆಗ ಮಾತ್ರ ಇನ್ನೊಬ್ರು ಜ್ಞಾನಿಯ ಬಗ್ಗೆ ಗೊತ್ತಾಗತ್ತೆ. ಇಲ್ಲಾಂದ್ರೆ ಬರೀ ನಾವು ಹೊರಗಡೆದನ್ನೆಲ್ಲ ಹೇಳ್ತಿರ್ತೀವಿ, ಹೊರಗಡೆದ್ ಗೊತ್ತಾಗ್ತಿರತ್ತೆ. ಅವ್ರು ವೈರಾಗ್ಯ ಮಾಡಿರೋದು ಗೊತ್ತಾಗ್ತಿರತ್ತೆ, ಅವ್ರು ಏನು ಯಮ ನಿಯಮಾದಿಗಳನ್ನ ಮಾಡಿರೋದು, ಸಮಾಧಿ ಸತ್ಕ ಸಂಪತ್ತು ಅವೆಲ್ಲವೂ ಗೊತ್ತಾಗತ್ತೆ. ಬ್ರಹ್ಮ ವಸ್ತು ಗೊತ್ತಾಗಲ್ಲ. ಯಾಕೆಂದ್ರೆ ಅದು ಈ ವ್ಯಕ್ತಿಯನ್ನ ಮೀರಿರೋಂಥದ್ದು. ಇಲ್ಲೇನ್ ಇವನ್ ವ್ಯಕ್ತಿಯಾಗಿ ಜೀವನಾಗಿ ಕಾಣಿಸ್ತಿದ್ದಾರೆ, ಇವರನ್ನ ಮೀರಿ ಇರೋಂತಹ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋದು ಈ ವ್ಯಕ್ತಿಗೆ, ಈ ಜೀವನಿಗೆ ಗೊತ್ತಾಗೋದಿಲ್ಲ. ಇವನಿಗೆ ಸಂಪರ್ಕನೇ ಇಲ್ಲ ಬ್ರಹ್ಮ ವಸ್ತು. ಇವನಿಗೆ ಹೇಗೆ ಅದನ್ನೆಲ್ಲ ಊಹೆ ಮಾಡಕ್ಕಾಗತ್ತೆ? ಅದನ್ನ ಅವ್ರು ಹೇಳ್ತಿದ್ದಾರೆ. ಆ ಬ್ರಹ್ಮ ವಸ್ತುವನ್ನು ನಿಜವನರಿದ, ಆ ಬ್ರಹ್ಮ ವಸ್ತುವನ್ನು ಅನುಭವಿಸಿರುವಂತಹ ಯೋಗಿ ಅಂದ್ರೆ ಬ್ರಹ್ಮಜ್ಞಾನಿಗೆ ಕರ್ಮದ ಕಾಟ ಇನ್ಯಾಕೆ ಅವನಿಗೆ ಕರ್ಮದ ಏನು ಕರ್ಮ ಅಂದ್ರೆ ಮೂರೇ ಕರ್ಮ ಇರೋದು: ಪ್ರಾರಬ್ಧ, ಸಂಚಿತ, ಆಗಾಮಿ. ಮೊದಲು ಸಂಚಿತ ಕರ್ಮ. ಇಡೀ ನಮ್ಮ ಇಲ್ಲಿವರೆಗೂ ಏನೇನ್ ಜನ್ಮ ಎಲ್ಲಾ ಮಾಡಿದೀವಲ್ಲ, ವಾಸನ ಬೇರೆ ಯಾರೂ ಮಾಡಿರೋದಂತದಲ್ಲ, ನಾನೇ ಮಾಡಿರೋದು. ನಾನೇ ಅವುಗಳನ್ನೆಲ್ಲ ಮಾಡಿ ಹೇಗಾಯ್ತು ಏನಾಯ್ತು ಅದನ್ನೆಲ್ಲ ಏನೂ ಪ್ರಯೋಜನ ಇಲ್ಲ. ಅದು ಆಗಿದೆ, ಸಂಚಿತ ಕರ್ಮ ಇದೆ. ಅದು ಯಾವಾಗ ಜೀವ ಅಂತ ಪ್ರಾರಂಭ ಆದ್ನೋ ಅವಾಗಿಂದ ವಾಸನೆಗಳು ಬೆಳೆದು ತಿರ್ಗಾ ಮಾಡೋದು, ತಿರ್ಗಾ ವಾಸನ ಬೆಳೆಸೋದು, ಮಾಡಿ 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 ಒಂದು ಸಂಚಿತ ಕರ್ಮದ ರಾಶಿನೇ ಇದೆ. ಆ ಕರ್ಮದ ರಾಶಿಯಲ್ಲಿ ಒಂದ್ ಸ್ವಲ್ಪ ಬರುತ್ತೆ, ಅದು ಈ ಜನ್ಮ. ಈಗೇನೀಗ ನಾನು ಅನುಭವಿಸ್ತಾ ಇದ್ದೀನಲ್ಲ, ಅದೇ ನಾನ್ ಮಾಡಿದ್ದ ಸಂಚಿತ ಕರ್ಮದಲ್ಲೇ ಒಂದ್ ಸ್ವಲ್ಪ ಬಂದಿರತ್ತೆ, ಅದು ಪ್ರಾರಬ್ಧ ಕರ್ಮ. ಈಗ ನನ್ನ ಜನ್ಮ ಆಗಿರೋದು, ನನ್ನ ಪರಿಸರ ಆಗಿರೋದು, ನನ್ನ ಇವರೆಲ್ಲ ಏನೇನ್ ಸಿಗ್ತಾರೆ ಮಾಡ್ತಾರೆ, ನನ್ನ ವಿಚಾರಗಳು, ನನ್ನ ಎಲ್ಲವೂ ಆ ಪ್ರಾರಬ್ಧದಿಂದನೇ ನಾನೇ ಮಾಡಿರೋಂಥದ್ದು. ಸಂಚಿತದಲ್ಲಿ ಅದರ ರಾಶಿ ಇರುತ್ತಲ್ಲ, ಅದರ ಒಂದು ಭಾಗ ಇಲ್ಲಿ ಬಂದಿದೆ. ಅದನ್ನ ಇಲ್ಲಿ ಪ್ರಾರಬ್ಧದಲ್ಲಿ ಮಾಡ್ತೀನಿ, ತಿರ್ಗಾ ಇಲ್ಲೂ ಹೊಸದಾಗಿ ಮಾಡ್ತೀನಿ, ತಿರ್ಗಾ ವಾಸನೆಗಳನ್ನ ಇಲ್ಲೂ ಮಾಡ್ತೀನಿ. ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡ್ತಿರ್ತೀನಲ್ಲ. ಏನೇ ಒಂದ್ ಘಟನೆ ನಡೆದ್ರೆ ಯಾವಾಗ ನಾನು ಪ್ರತಿಕ್ರಿಯೆ ಮಾಡ್ತೀನೋ ತಿರ್ಗಾ ವಾಸನ ಸೇರ್ತಾ ಹೋಗುತ್ತೆ. ಮುಂದೆ ಅದು ಆಗಾಮಿ ಆಗುತ್ತೆ. ಏನೀಗ ನಾನ್ ಮಾಡಿದಿನೋ ತಿರ್ಗಾ ಮುಂದಿನ ಜನ್ಮಕ್ಕೆ ಅದ್ ಕಾರಣ ಆಗುತ್ತೆ. ಈಗ ಹಿಂದಿಂದು ಈಗ ಕಾರಣ ಇದೆ, ಇವಾಗ ಮಾಡಿದ್ದು ಮುಂದಕ್ಕೆ ಕಾರಣ ಆಗುತ್ತೆ. ಈ ಮೂರು ಕರ್ಮನೇ ನನ್ನ ಬದುಕು. ಸಂಚಿತ, ಪ್ರಾರಬ್ಧ, ಆಗಾಮಿ. ಈ ಮೂರು ಕರ್ಮಗಳಿಂದನೇ ಇದ್ರೇನೆ ಜೀವ ಇರ್ತಾನೆ. ಇವನಿಲ್ಲ, ಇವನ್ ಜೀವ ಅನ್ನೋನೇ ಇಲ್ಲ. ಅವನಿಗೆ ಕರ್ಮಗಳೇ ಇಲ್ಲ, ಏನು ವಾಸನೆಗಳೇ ಇಲ್ಲ. ಅಂದ್ರೆ ಮನಸ್ಸಂದ್ರೇನೆ ವಾಸನಗಳು, ವಾಸನ ಅಂದ್ರೇನೆ ಮನಸ್ಸು, ಅವನೇ ಜೀವ ಆಗಿರೋದು. ಆ ವಾಸನೆಗಳನ್ನದೇ ಇಲ್ಲ ಅಂದ್ರೆ ಇನ್ನು ಅವನು ಹುಟ್ಟು ಸಾವುಗಳೇ ಇಲ್ಲ. ಅದಕ್ಕೆ ಈ ವಾಸನದಿಂದನೇ ಈ ವ್ಯಕ್ತಿಯಿಂದನೇ ಯಾರು ಬಿಡುಗಡೆ ಪಡಿತಾರೋ, ಯಾರು ಇದು ಸತ್ಯನೇ ಅಲ್ಲ, ಇದಕ್ಕೆ ಅಸ್ತಿತ್ವ ಇಲ್ಲ ಅಂತಾರೋ, ಅದು ಬ್ರಹ್ಮಜ್ಞಾನ. ಅದನ್ನ ಪಡೆಯೋದಕ್ಕೆ ಈಗೆಲ್ಲ ನಾವೆಲ್ಲರೂ ಹೊರಟಿರೋದು.
ಈ ಶಾಸ್ತ್ರಗಳು ಗ್ರಂಥಗಳು ಅವೆಲ್ಲ ಅಂತಿದ್ದಾರೆ ಎಷ್ಟೊಂದು ಕರ್ಮದ ಕಾಟ, ಎಷ್ಟೊಂದು ಎಂತೆಂತವ್ರೆಲ್ಲಾರು ನರಳಿದಾರಲ್ಲ ಕರ್ಮಕ್ಕೆ. ಪಾಂಡವರಾಗ್ಲಿ ಎಲ್ಲರೂ ಪಾಪವಿದೆಯೇ ನಿನಗೆ ಬಲ್ಲಿದರು ಉಂಟೆ, ಮಹಾಮಹಿಮರನ್ನು ರೂಪುಗೆಡಿಸಿದೆ. ಪಾಂಡವರೇನು ಸಾಮಾನ್ಯರಲ್ಲ. ಏನೋ ಆ ಪ್ರಾರಬ್ಧ ಕರ್ಮ ಅವರಿಗೆ ಅಷ್ಟೊಂದು ಒಂದು ದಿನ ನೆಮ್ಮದಿಯಾಗಿ ಬದುಕ್ಲಿಲ್ಲ. ಕೌರವರು ಬದುಕ್ಲಿಲ್ಲ, ಅವರು ಬದುಕ್ಲಿಲ್ಲ. ಅವ್ರಿಗೆ ಏನ್ ಕಡಿಮೆ ಇಲ್ಲ, ರಾಜರು. ಮತ್ ಈ ಪಾಂಡವರಾಗ್ಲಿ ಏನೇ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನದಲ್ಲಿ ಇದ್ದವರು ಮಹಾತ್ಮರು. ಅವ್ರ ಇಡೀ ಲೋಕನೇ ಅವ್ರಿಗೆ ಅವತಾರ ಪುರುಷ ಈಗ ಅನ್ನತ್ತೆ. ಅವಾಗ ಯಾರಿಗೂ ಗೊತ್ತಾಗೋದಿಲ್ಲ ಯಾವ ಮಹಾತ್ಮರು. ಅದಕ್ಕೆ ಮಹಾತ್ಮರದ್ದು ಯಾರಿಗೂ ಯಾಕೆ ಗೊತ್ತಾಗಲ್ಲ ಯಾಕಂದ್ರೆ ಬರೀ ನಾವು ದೇಹಾದಿಗಳಿಂದನೇ ಅವ್ರನ್ನ ಭಾವಿಸ್ತೀವಿ. ನಮ್ಮ ವಿಚಾರ, ನಮ್ಮ ಬುದ್ಧಿಶಕ್ತಿ, ನಮ್ಮ ಮನಸ್ಸು ಯಾವ ರೀತಿ ಇರುತ್ತೋ ಆ ರೀತಿ ನಾವು ಅವ್ರನ್ನ ಭಾವಿಸ್ತಿರ್ತೀವಿ. ಅವ್ರು ಅದನ್ನೆಲ್ಲಾ ಮೀರಿ ಅದಕ್ಕೆ ಸ್ಪರ್ಶ ಇಲ್ಲದೆ ಇರುವಂತಹ ಬ್ರಹ್ಮ ವಸ್ತು ಅಂತ ನಮಗ್ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಎಷ್ಟೋ ಮಹಾತ್ಮರು ಅಲ್ಲಿ ಬಂದಿದ್ರು ಯಾರಿಗೂ ಅವಾಗ ಪ್ರಜ್ಞೆ ಇಲ್ಲ. ಅವ್ರು ಹೋದ್ಮೇಲೆ ಎಲ್ಲಾರು ಅವ್ರ ಬಗ್ಗೆ ಬರೆಯೋದು. ಅವ್ರಂತವ್ರು ಇದ್ರು ಅವ್ರ ಇದ್ದಾಗ ಯಾರಿಗೂ ಸ್ಪರ್ಶ ಗೊತ್ತೇ ಆಗೋದಿಲ್ಲ. ರಾಮಕೃಷ್ಣ ಪರಮಹಂಸರು ಅದೇ ಅಂತಾರೆ, ಯಾವಾಗ್ಲೂ ಎಲ್ಲಿ ದೀಪ ಇರುತ್ತೋ ಅಲ್ಲಿ ಕೆಳಗಡೆನೆ ಕತ್ಲೆ ಇರುತ್ತೆ. ಆ ಕಲ್ಕತ್ತಾದಲ್ಲಿ ಅವ್ರು ಇದ್ದಾಗ ಅವ್ರ ಬಗ್ಗೆ ಯಾರಿಗೂ ಇದಿಲ್ಲ. ಇಲ್ಲೋ ರಮಣ ಮಹರ್ಷಿಗಳು ಎಷ್ಟು ಜನ ಮಹಾತ್ಮರು ಬಂದೋಗಿದಾರಲ್ಲ, ಅವ್ರಿದ್ದಾಗ ಎಷ್ಟ್ ಜನ ಉದ್ಧಾರ ಆಗಿರ್ಬೋದು. ಎಲ್ಲೋ ಬೆರಳೆಣಿಕೆ ಎಷ್ಟು ಒಬ್ರು ಇಬ್ರುನೇ ಹೇಳ್ಬೋದು. ಯಾಕೆಂದ್ರೆ ಗೊತ್ತೇ ಆಗೋದಿಲ್ಲ ಮಹಾತ್ಮರು ಜ್ಞಾನಿಗಳು. ಅವ್ರು ಅಕಸ್ಮಾತ್ ನಮಗ್ ಗೊತ್ತಾದ್ರೂನು ನಮ್ ಕಷ್ಟ ಕಳೀತಾರೆ. ಅವರಿಂದ ನಮಗ್ ಪವಾಡ ಆಗತ್ತೆ, ಅವರಿಂದ ನಮ್ಗ್ ಸಿದ್ಧಿ ಆಗತ್ತೆ, ಈ ರೀತಿ ನಮಗ್ ಗೊತ್ತಾಗ್ತಿರುತ್ತೆ ಹೊರ್ತು ಅವ್ರ ಬ್ರಹ್ಮ ವಸ್ತುವನ್ನ ಅನುಭವಿಸಿದ್ದಾರೆ, ನಾನ್ ಬ್ರಹ್ಮಜ್ಞಾನ ಪಡಿಬೇಕನ್ನೋದು ಯಾರೋ ಒಬ್ರಿಗೆ, ಅದಕ್ಕೆ ಕೋಟಿಗೊಬ್ರೆ ಮಹಾತ್ಮರಾಗದ ಅನ್ನೋದಕ್ಕೆ ಅದೇ ಕಾರಣ. ಯಾಕೆಂದ್ರೆ ಬ್ರಹ್ಮ ವಸ್ತುವಿನ ಬಗ್ಗೆ ನಮಗ್ ಗೊತ್ತೇ ಆಗೋದಿಲ್ಲ. ಜ್ಞಾನಿಯ ಬಗ್ಗೆ ಗೊತ್ತಾಗ್ಬೇಕಂದ್ರೆ ನಾನು ಜ್ಞಾನಿ ಆಗ್ಲೇಬೇಕು. ಆ ರೀತಿ ಬ್ರಹ್ಮ ವಸ್ತುವನ್ನ ಅನುಭವಿಸಿದಾರಲ್ಲ. ಈ ಮೂರೂ ಕರ್ಮಗಳು ಏನಿದೆಯಲ್ಲ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಈ ಮೂರರ ಕರ್ಮನು ಅವರಿಗೆ ಇರಲ್ಲ. ಈ ಮೂರೂ ಕರ್ಮನು ಜೀವನಿಗೆ. ಆ ಬ್ರಹ್ಮ ವಸ್ತುವಿಗೆ ಇದರ ಏನೂ ಸ್ಪರ್ಶ ಇಲ್ಲ. ಯಾವ ರೀತಿ ಅದನ್ನ ಉದಾಹರಣೆ ಕೊಟ್ಟು ಮುಂದೆ ಹೇಳ್ತಾರೆ ಅವ್ರ ಅದನ್ನ. ಇನ್ನ ಭಜನೆ, ಅವ್ನ್ ಏನಾದ್ರು ನಾನು ಪುಣ್ಯ ಮಾಡಿ ಏನಾದ್ರು ಮಾಡಿ ಭಜನೆ ಮಾಡಿ ನಾನು ಏನಾದ್ರು ಪುಣ್ಯವನ್ನ ಸಂಪಾದನೆ ಮಾಡ್ಬೇಕು ಅಂತ ಏನಾದ್ರು ಇದೆಯಾ? ಇಡೀ ವ್ಯಕ್ತಿನೇ ಅಲ್ಲ, ಈ ವ್ಯಕ್ತಿ ನಾನ್ ಯಾವಾಗ ಜೀವ ಅಂತಿದ್ದೀನೋ ಅವನಿಗೆ ಇವೆಲ್ಲವೂ ಇದೆ. ನಾನೀಗ ತುಂಬಾ ನನಗೆ ದುಃಖ ಆಗಿದೆ, ನಾನ್ ಭಜನೆ ಮಾಡ್ಬೇಕು, ನಾನ್ ಧ್ಯಾನ ಮಾಡ್ಬೇಕು, ನಾನ್ ಸಾಧನೆ ಮಾಡ್ಬೇಕು. ಯಾರಿಗೆ? ನಾನ್ ಜೀವ ಅಂತ ಇರೋನಿಗೆ. ಈ ಜೀವನೇ ನಾನಲ್ಲ ಅಂತ ಇರೋರಿಗೆ, ಅದ್ರ ಸ್ಪರ್ಶನೇ ಇಲ್ದೇ ಇರೋರಿಗೆ ಇದ್ ಯಾವ್ದರ ಅವಶ್ಯಕತೆಯೂ ಇಲ್ಲ. ಇದು ಜ್ಞಾನಿಗೆ ಹೇಳ್ತಿರೋದು, ಸಾಧಕನಿಗಲ್ಲ. ಸಾಧಕ ಆಗಿರೋನು ಎಲ್ಲಿವರೆಗೂ ತನಗೆ ಏನ್ ಯಾವ್ದ್ರ ಮೇಲೆ ನಿಷ್ಠೆ ಇದೆ, ಯಾವ್ದ್ರ ಮೇಲೆ ಅವನ ಸಾಧನೆ ಇದೆ, ಅವ್ನು ಹಾಗೆ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ಬೇಕು. ತಾನೇ ಅದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅವರ ಅಂತರಂಗದಲ್ಲೇ ಅದನ್ನ ಅದು ತಾನೇ ತೋರಿಸ್ತಾ ಹೋಗುತ್ತೆ. ಇದು ಇನ್ನು ಮುಂದೆ ಹೋಗ್ತಾ ಇರ್ಬೇಕು. ಯಾವ ಸಾಧನೆನೇ ಇರ್ಲಿ ಅದು ಆತ್ಮಜ್ಞಾನನ ಅಂತ ನಾನೇ ನನ್ನನ್ನು ಪರೀಕ್ಷೆ ಮಾಡ್ಕೋಬೇಕು. ಈಗ ಭಜನೆ ಮಾಡೋದಾಗ್ಲಿ ಯಾವ್ದೇ ಸಾಧನೆ ಆಗ್ಲಿ, ನನಗೆ ಪ್ರಾರಂಭದಲ್ಲಿ ಯಾರಿಗೂ ಆತ್ಮ ವಸ್ತುವಿನ ಬಗ್ಗೆ ಗೊತ್ತಾಗೋದಿಲ್ಲ. ಅದು ಉತ್ತಮರು ಇರ್ತಾರೆ, ವಿಚಾರ ಮಾಡೋರು, ಅಂತವ್ರಿಗೆ ಬೇಗ ಗೊತ್ತಾಗುತ್ತೆ. ನೀನ್ ಯಾರು ತಿಳಿ, ನಿನ್ ದೇಹ ನೀನಲ್ಲ ನಾನಲ್ಲ ಅಂದ್ರೆ ಕೆಲವರಿಗೆ ಗೊತ್ತಾಗತ್ತೆ. ಕೆಲವ್ರ ಅಂತಃಕರಣ ಇನ್ನೂ ಆಗಿರೋದಿಲ್ಲ. ಅವಾಗ ಅದಕ್ಕೆ ಈ ಜ್ಞಾನಕ್ ಬರ್ಬೇಕಾದ್ರೇನೆ ಮುನ್ನವೇ ಭಕ್ತಿ ಕ್ರಿಯೆಯ ಅಂದ್ರೆ ಭಕ್ತಿ ಮತ್ತೆ ಕರ್ಮವನ್ನ ಮೊದಲೇ ಯಾರು ಅದನ್ನೆಲ್ಲ ಮಾಡಿರ್ತಾರಲ್ಲ, ನಿಷ್ಕಾಮ ಕರ್ಮ ಮಾಡಿರ್ತಾರೆ, ಭಕ್ತಿಯ ಸಾಧನ ಮಾಡಿರ್ತಾರಲ್ಲ, ಅಂತವ್ರಿಗೆ ಇಲ್ಲಿ ಬರ್ತಿದ್ದಂಗೆ ಜ್ಞಾನ ಪ್ರಕಟ ಆಗಕ್ ಪ್ರಾರಂಭ ಆಗುತ್ತೆ. ಏನ್ ಗುರುಗಳು ಹೇಳ್ತಿರ್ತಾರೆ ಅದು ಅನುಭವ ಪ್ರಾರಂಭ ಆಗತ್ತೆ. ನೀನ್ ಈ ದೇಹ ನೀನಲ್ಲ, ಮನಸ್ಸು ನೀನಲ್ಲ. ಅದು ಸ್ವಲ್ಪ ಅಂತಃಕರಣ ಪಕ್ವತೆ ಹೊಂದಿದೆ. ಅಂತಃಕರಣ ಆಗಿಲ್ಲ ಅಲ್ಲ, ಇವನ್ ಮೊದ್ಲಿಂದಾನೇ ಇವನಿಗೆ ಏನಾದ್ರು ಭಜನೆ ಮಾಡೋದ್ರಿಂದ ಇವನಿಗೆ ಆರಾಮ ಆಗ್ತಿದೆ ಅಂದ್ರೆ ಅದನ್ನ ಮಾಡ್ತಾ ಇರ್ಬೇಕು. ಅವನು ಬಿಡಬಾರ್ದು. ತಾನೇ ಒಂದು ದಿನ ತಾನೇ ಅಂತರಂಗದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನನಗೇ ವಿವೇಕ ಬರ್ಬೇಕು. ಬಲವಂತವಾಗಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಬಲವಂತವಾಗಿ ನೀನ್ ಯಾವ್ದನ್ನೂ ಬಿಡಕ್ ಹೋಗ್ಬೇಡ. ಯಾವ್ದು ಬಿಡಕ್ ಆಗೋದಿಲ್ಲ. ಹೆಂಡತಿ, ಮಕ್ಕಳು, ಮೋಹ, ಮಮಕಾರ ಇವ್ಯಾವನೂ ಬಿಡಕ್ ಆಗಲ್ಲ. ಈ ಕಡೆ ಇದನ್ನು ಆಗಲ್ಲ, ಅದನ್ನು ಆಗಲ್ಲ, ಏನೇನೋ ಆಗ್ಬಿಡ್ತೀವಿ. ಅದಕ್ಕೆ ಗುರುಗಳ ಸಹಾಯ ಇರ್ಬೇಕು. ಗುರುಗಳ ಹತ್ರ ಕೇಳ್ಕೋಬೇಕು. ಗುರುಗಳು ನನ್ನ ಅಂತಃಕರಣಕ್ಕೆ ಯಾವ ರೀತಿ ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ನಾನ್ ಯಾವ ರೀತಿ ಸಾಧನೆ ಮಾಡಿದ್ರೆ ನಾನು ಅದನ್ನ ಆತ್ಮಜ್ಞಾನ ಪಡಿತೀನಿ ಅನ್ನೋದು ಗುರುಗಳಿಗೆ ಗೊತ್ತಿರುತ್ತೆ. ಭಜನೆ ಸಹ ಮಾಡೋದ್ರಿಂದ, ಇಲ್ಲಿ ಭಜನೆಯಿಂದ ಯಾವ ಪುಣ್ಯ ಮೊದಲು ಏನು ಪ್ರಾರಂಭದಲ್ಲಿರುತ್ತೆ, ಭಜನೆ ಅಂತಃಕರಣ ಪರಿಶುದ್ಧ ಮಾಡುತ್ತೆ. ಯಾವ ಸಾಧನೆಗಳು ನಮ್ಮನ್ನ ದಾರಿ ತಪ್ಸೋದಿಲ್ಲ, ಆದರೆ ಆ ಸಾಧನೆಯಲ್ಲಿ ನಿಲ್ಬಾರ್ದು. ಭಜನೆ ಮಾಡ್ತೀನಲ್ಲ, ಆ ಭಜನೆಯ ಏನಿದೆ ಅದರ ಲಕ್ಷ್ಯಾರ್ಥ ಇರ್ಬೇಕು. ಆ ಭಜನೆ ಈಗ ರಾಮನ ಭಜನೆ ಮಾಡ್ತೀನಿ, ರಾಮಂದೇ ಆ ಪರಿಪೂರ್ಣ ಅದು ಆ ಸಾಧನೆಯಲ್ಲೂ ಅದ್ರಲ್ಲೂ ಇದೆ ಹಂತಗಳು. ಆ ಹಂತನ ಪೂರ್ಣ ಮಾಡ್ಬೇಕು. ನಾವ್ ಮಾಡ್ತಾ ಮಾಡ್ತಾ ಒಂದು ಚಟ ಬಿದ್ಬಿಡುತ್ತೆ. ಬರೀ ನಾಮಸ್ಮರಣೆ ಮಾಡೋದು, ಬರೀ ಬಾಯಲೆ ಹೇಳೋದು, ಅವುಗಳದ್ದು ಏನ್ ಲಕ್ಷ್ಯಾರ್ಥ ಇರುತ್ತೆ ಅದನ್ನ ಬಿಟ್ಬಿಡ್ತೀವಿ. ಹಾಗಾಗಿ ಅವನೆಲ್ಲ ಸತ್ಯ ಅಲ್ಲ ಅಂತಾರೆ ಹೊರತು
ಈ ಭಜನೆ ಮಾಡೋದೇ ಇದನ್ ತಪ್ಪು ಅಂತ ಅಲ್ಲ. ಆ ಭಜನೆಗಳು, ಸಾಧನೆಗಳು, ನಮ್ಮ ಧ್ಯಾನಗಳು ಅವೆಲ್ಲವೂ ಅಂತಃಕರಣ ಪರಿಶುದ್ಧ ಮಾಡುತ್ತೆ. ಯಾವಾಗ ಅಂತಃಕರಣ ಪರಿಶುದ್ಧ ಮಾಡುತ್ತೆ ತಾನೇ ಈ ವಿವೇಕ ಜ್ಞಾನ ಮೈಗೂಡಕ್ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದೆಲ್ಲವೂ ಯಾರಿಗೆ? ವ್ಯಕ್ತಿಗೆ. ಯಾರು ಇನ್ನು ಸಾಧಕ ಇದ್ದಾನೆ, ಜೀವನಿದಾನೆ, ಇವನಿಗೆ ಇವನ್ನೆಲ್ಲಾ ಮೀರಿ ಆ ಬ್ರಹ್ಮ ವಸ್ತುವನ್ನ ಪಡೆದಿರ್ತಾರಲ್ಲ, ಅವ್ರಿಗೆ ಈಗ ಯಾಕೆ ಪುಣ್ಯ ಮಾಡ್ಬೇಕು, ನಾನ್ ಪುಣ್ಯ ಗಳಿಸ್ಬೇಕು ಅಂತ ಇಲ್ಲಿರುತ್ತೆ. ಈ ಪುಣ್ಯ ಪಾಪ ಎಲ್ಲರೂ ಯಾರಿಗೆ? ಇವನಿಗೆ, ಈ ಸಾಧಕನಿಗೆ, ಜೀವನಿಗೆ, ಇವನಿಗೆ ಇವೆಲ್ಲವೂ. ನಾನು ಈ ತರದ ಕರ್ಮ ಮಾಡಿದ್ರೆ ಈ ರೀತಿ ಆಗತ್ತೆ, ನಿಷ್ಕಾಮ ಕರ್ಮ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತೆ. ಯಾರಿಗೆ? ನನ್ ದೇಹ ನಾನು, ಮನಸ್ಸು ನಾನು, ಜೀವ ನಾನು ಅಂತ ಇರ್ತೇನಲ್ಲ, ನಿನಗೆ ಅಂತಃಕರಣ ಪರಿಶುದ್ಧಿಗೆ ಇವೆಲ್ಲವೂ ಹೇಳ್ತಾರೆ. ಆದ್ರೆ ಇದು ಯಾವುದೋ ಜ್ಞಾನಿಗಲ್ಲ. ಜ್ಞಾನಿಗೆ ಇದರ ಸ್ಪರ್ಶವೇ ಇಲ್ಲ. ಅವ್ರ ಬಗ್ಗೆ ನಮ್ಗೆ ಊಹೆ ಮಾಡೋದಕ್ಕೂ ಆಗಲ್ಲ, ಮಾತಾಡೋದಕ್ಕೂ ಆಗಲ್ಲ. ಯಾಕಂದ್ರೆ ಇದೆಲ್ಲವನ್ನು ಮೀರಿರುವಂತ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋರಿಗೆ ಇದ್ಯಾವುದರ ನಿಜವನರಿದ ಯೋಗಿಗೆ ಯಾವ ಕರ್ಮದ ಕಾಟ? ಅವನಿಗೆ ಇನ್ಯಾವ ಕರ್ಮ ಅವನಿಗೆ ಯಾವ ಕರ್ಮ ಅವನಿಗೆ ಬಾಧಿಸುತ್ತೆ? ಯಾವುದರ ಆಧಾರದಲ್ಲಿ ಇದು ತೋರ್ತಾ ಇದೆಯೋ ಆ ಆಧಾರ ವಸ್ತುವನ್ನೇ ಅನುಭವಿಸಿರುವಂತ ಮಹಾತ್ಮರಿಗೆ ಅವ್ರಿಗೆ ಇನ್ಯಾವ್ದ ಕಾಟ? ಅವ್ರಿಗೆ ಇನ್ಯಾವ ಕಾಟ ಕಾಡುತ್ತೆ? ಅವ್ರಿಗೆ ಯಾವ ಕರ್ಮ ಅವರಿಗೆ ಲೇಪ ಆಗತ್ತೆ? ಮತ್ತ ಅವ್ರದ್ದು ಕಾಣಿಸ್ತಿದೆಯಲ್ಲ ಅಂದ್ರೆ ಅದು ಸುಮ್ನೆ ನನಗ್ ಕಾಣಿಸ್ತಿದೆ, ನೋಡೋರಿಗೆ ಕಾಣಿಸ್ತಿದೆ. ಅವರ ಅನುಭವದಲ್ಲಿ ಅದು ಏನೂ ಇರೋದಿಲ್ಲ. ಜ್ಞಾನಿಗಳ ಅನುಭವದಲ್ಲಿ ದೇಹದ ಯಾವುದೂ ಇರೋದಿಲ್ಲ. ಅದಕ್ಕೆ ಅವ್ರು ಅಷ್ಟು ಆರಾಮ್ ಇರ್ತಾರ. ಅವರು ನಮಗ್ ಬರೀ ದೇಹಾದಿಗಳನ್ನೇ ನೋಡ್ತಿರ್ತೀವಿ. ಜ್ಞಾನಿಗಳಂದ್ರೆ ನಾವು ದೇಹದಿಂದನೇ ಗುರ್ತಿಸ್ತೀವಿ ಅವ್ರನ್ನ. ಅವ್ರ ಬ್ರಹ್ಮ ವಸ್ತುವಿನಿಂದ ಅಂತ ನಮ್ಗದ್ ಗೊತ್ತಿರೋದಿಲ್ಲ. ಹಾಗಾಗಿ ಮತ್ತಿನ್ನ ಅವ್ರು ಇನ್ನೇನಾದ್ರು ನಾನ್ ಪುಣ್ಯ ಮಾಡ್ಬೇಕು, ಇನ್ನೇನಾದ್ರು ಸಾಧನೆ ಮಾಡ್ಬೇಕು ಅಂತ ಅವ್ರಿಗೆ ಇರೋದಿಲ್ಲ. ಇದೇನಿದೆ ಆ ದೇಹ ಪ್ರಾರಬ್ಧ ವಶದಿಂದ ಮಾಯಾತ್ಮ ಜೀವನನ್ಗೆ ಶಾರೀರ ಭೋಗವದು ಅರಿವಿಗಿಲ್ಲ. ಏನಿದೆ ಈ ಪ್ರಾರಬ್ಧ ಕರ್ಮ ಅಂತೆಲ್ಲ ಏನಿದೆಯೋ ಅದು ಬರೀ ಆ ಮಾಯಾತ್ಮ ಜೀವ ಅಂದ್ರೆ ಇರೋನೇ ಅಲ್ಲ, ಬರೀ ಕಾಣಿಸ್ತಾ ಇದೆ. ಅವನಿಗೆ ಇವೆಲ್ಲವೂ ಪ್ರಾರಬ್ಧ ಕರ್ಮ ಹೇಳ್ಬೇಕು. ಅದು ಯಾರಿಗೆ? ಇವ್ ಸಾಧಕನಿಗೆ ಸಂಶಯ ಇದೆಯಲ್ಲ, ಅವ್ರ ದೇಹಾದಿಗಳು ಕಾಣಿಸ್ತಿದ್ದಾರೆ, ಅವ್ರು ತಿಂತಿದ್ದಾರೆ, ಊಟ ಮಾಡ್ತಿದ್ದಾರೆ, ದೇಹದ ಅವ್ರಿಗೆ ಕಾಯಿಲೆ ಬಂತು, ಇವೆಲ್ಲವೂ ಯಾಕೆಂದ್ರೆ ನಾನು ದೇಹಾಭಿಮಾನಿ ಇದೀನಲ್ಲ, ನನಗ ಆ ರೀತಿ ಕಾಣಿಸ್ತಿರತ್ತೆ. ಆದರೆ ಅವ್ರಿಗೆ ಅದು ಮಾಯಾತ್ಮ ಜೀವನಿಗೆ ಶಾರೀರ ಭೋಗ. ಏನೇ ನಾ ಶಾರೀರ ಭೋಗ ಅಂತೀನಿ, ಅದು ಮಾಯಾತ್ಮ ಜೀವನಿಗೆ ಆ ಅರಿವಿಗಿಲ್ಲ, ಆ ಬ್ರಹ್ಮ ವಸ್ತುವಿಗೆ ಇಲ್ಲ. ಅವ್ರ ಬ್ರಹ್ಮ ವಸ್ತು ಅನುಭವಿಸಿದರೆ ಅವ್ರಿಗೆ ಅದ್ ಯಾವ್ದರ ಸ್ಪರ್ಶವೂ ಇಲ್ಲ. ಈಗ ಗಾಢ ನಿದ್ರೆ ಎಲ್ಲ ಇದೆ, ಗಾಢ ನಿದ್ರೆಯಲ್ಲಿ ಯಾವ್ದಾರ ಸ್ಪರ್ಶ ಇದೆಯಾ? ಯಾವ ದೇಹಾದಿಗಳ ಸ್ಪರ್ಶವೇ ಇಲ್ಲ. ಗಾಢ ನಿದ್ರೆಯಲ್ಲೇ ಏನು ಇಲ್ಲ. ಅದೇನಾದ್ರು ತುಂಬಾ ನಾನ್ ಭಜನೆ ಮಾಡಿದ್ರೆ ಗಾಢ ನಿದ್ರೆ ಬರುತ್ತೆ ಅಂತಿದ್ಯಾ? ಈ ಕರ್ಮವನ್ನೆಲ್ಲ ಮಾಡಿದ್ರೆ ನನ್ಗೆ ಗಾಢ ನಿದ್ರೆ ಅಂತಿದ್ಯಾ? ಇವನ್ನೆಲ್ಲಾ ಬಿಟ್ಟಾಗ ಗಾಢ ನಿದ್ರೆ ತಾನೆ. ಇಡೀ ಈಗ ಏನ್ ಎಚ್ಚರದವನಿದಾನೆ ಇವನ್ ಇಲ್ದೇ ಇದ್ದಾಗ ಗಾಢ ನಿದ್ರೆ ಬರುತ್ತೆ. ಇನ್ನ ಇದಕ್ಕೆಲ್ಲಾ ಆಧಾರವಾಗಿರುವಂತ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋರಿಗೆ ಇದ್ಯಾವುದರದ ಅವಶ್ಯಕತೆ ಇಲ್ಲ, ದೇಹಾದಿಗಳ ಅವಶ್ಯಕತೆನೇ ಇಲ್ಲ. ಅವ್ರಿಗೇನಿದೆಲ್ಲ ಕರ್ತೃತ್ವ ಭೋಕ್ತೃತ್ವ ಇದೆ. ನನಗೆ ನಾನು ಒಬ್ಬ ಕರ್ತೃ ಇದ್ದೀನಿ, ನಾನು ಇವನ್ನೆಲ್ಲ ಮಾಡ್ತೀನಿ, ಅದನ್ನ ಅನುಭವಿಸ್ತೀನಿ, ಅದೇ ಅವ್ರಿಗೆ ಹೊರಟೋಗಿರುತ್ತೆ. ಈಗ ಮಗು ಇದೆಯಲ್ಲ, ಮಗುಗೆ ಕರ್ತೃತ್ವ ಅವ್ರಿಗೆ ಇರೋದಿಲ್ಲ, ನಾನು ಅಂತಿರೋದಿಲ್ಲ. ಮುಂದೆ ಅದು ಪ್ರಕಟ ಆಗತ್ತೆ. ಆ ಮಗುವಿನ ಅದೇನಿದೆಯಲ್ಲ ಜೀವನ, ಅದೆಲ್ಲವೂ ಅನುಭವಿಸುತ್ತೆ. ಏನಾದ್ರೂ ಅದ್ರೊಳಗಡೆ ಅದಕ್ಕೆ ಅದು ಉಳ್ಕೊಳುತ್ತಾ? ಆ ಮಗುವಿಗೆ ಏನಾದ್ರೂ ಅದು ಎಲ್ಲಾನು ಅದಕ್ಕೂ ಕೋಪ ಬರುತ್ತೆ, ಅಳತ್ತೆ, ಮಾಡುತ್ತೆ, ಎಲ್ಲಾ ಮಾಡುತ್ತೆ. ಆದ್ರೆ ಅದೆಷ್ಟು ಸ್ವಚ್ಛವಾಗಿರುತ್ತಲ್ಲ, ಏನಾದ್ರು ಅದ್ರಲ್ಲಿ ಲೇಪ ಆಗಿದ್ಯಾ? ಹಾಗೆ ಜ್ಞಾನಿಗಳ ಮನಸ್ಸು ಆ ರೀತಿ ಇರುತ್ತೆ ಅಂತಾರೆ. ಈ ನಾನು ನಂಗೆ ಗಟ್ಟಿ ನಾನಿದೆಯಲ್ಲ, ಆ ರೀತಿ ನಾನು ಇರೋದಿಲ್ಲ ಅವರಿಗೆ. ಅವರಿಗೆ ಬಹಳ ಸ್ಪಷ್ಟವಾಗಿರುತ್ತೆ, ನನಗೆ ದೇಹಾದಿಗಳೇ ನಾನು ಅಂತ ಬಹಳ ನನಗೆ ಗ್ಯಾರಂಟಿ, ಬಹಳ ಸ್ಪಷ್ಟ. ನನಗೆಲ್ಲ ದೇಹ ನಾನು, ಮನಸ್ಸು ನಾನು, ಅಹಂಕಾರ ನಾನು ಅಂತ ನನಗೆ ಬಹಳ. ಜ್ಞಾನಿಗಳಿಗೆ ಇದೆಲ್ಲವೂ ಅಲ್ಲದೆ ಇರೋಂತ ಆಧಾರ ವಸ್ತು ನಾನು ಅಂತ ಅವ್ರಿಗೆ ಅನುಭವದಲ್ಲಿರುತ್ತೆ. ಅದು ಅನುಭವದಲ್ಲಿ ನನಗ್ ಬರೀ ತಿಳುವಳಿಕೆ, ಹಾಗಾಗಿ ನನಗೆ ಅದು ಗೊತ್ತಾಗೋದಿಲ್ಲ. ಮಹಾತ್ಮರ ಬಗ್ಗೆ ನಮ್ಗೇನು ಊಹಿಸೋದಿಕ್ ಆಗೋದಿಲ್ಲ. ಅವ್ರು ಇದರದ್ದು ಯಾವುದರ ಸ್ಪರ್ಶ ಅವ್ರಿಗೆ ಪೂರ್ತಿ ಅನುಭವದಲ್ಲೇ ಇರ್ತಾರೆ. ಅವ್ರಿಗೆಲ್ಲವೂ ಅನುಭವ. ಇಡೀ ಜಗತ್ತು, ದೇಹ, ಏನೇನ್ ಅಂತೀನಿ, ಬ್ರಹ್ಮ ವಸ್ತುವನ್ನು ಬಿಟ್ಟು ಬೇರೆ ಇಲ್ವೇ ಇಲ್ಲ. ಇರೋದೇ ಒಂದು ಅಖಂಡವಾದ ಬ್ರಹ್ಮ ವಸ್ತು. ಇನ್ನೊಂದನ್ನ ಭಜಿಸ್ಬೇಕು, ಇನ್ನೊಂದನ್ನ ಧ್ಯಾನಿಸ್ಬೇಕು, ಇನ್ನೊಂದು ಸಾಧನೆ ಮಾಡ್ಬೇಕು, ಅವ್ರಿಗಿರೋದೇ ಇಲ್ಲ. ಯಾರಿಗೆ ಎರಡಿದೆಯೋ, ಯಾರಿಗೆ ನನಗೆ ದೇಹಾದಿಗಳು ಅಂತ ಇದೆಯೋ ಅವ್ರಿಗೆ ಇನ್ನೊಂದನ್ನ ಬೇಕು ಅಂತ ಅನ್ಸುತ್ತೆ. ನಾನೀಗ ಸಾಧಕ ಇದ್ದೀನಿ, ನಾನು ಆ ಆತ್ಮವಸ್ತುವನ್ನ ಪಡಿಬೇಕು, ನಾನ್ ಈ ರೀತಿ ಸಾಧನ ಮಾಡ್ಬೇಕು, ನಾನ್ ಇವುಗಳನ್ನೆಲ್ಲ ಕಳ್ಕೋಬೇಕು, ಇವೆಲ್ಲವೂ ನನ್ನ ಜೀವನ ಆಗಿರೋದ್ರಿಂದ. ಜ್ಞಾನಿಗಳಿಗೆ ಆ ರೀತಿ ಇರೋದಿಲ್ಲ. ಅವ್ರಿಗೆ ಇನ್ಯಾವ ಸಾಧನೆಗಳು ಬೇಡ, ಇನ್ಯಾವ ಭಜನೆನೂ ಬೇಡ, ಅವ್ರಿಗೆ ಯಾವ ಮೂರು ಕರ್ಮದ ಲೇಷನೂ ಇರೋದಿಲ್ಲ. ಅವರಿಗೆ
ಇಡೀ ಈಗ ಎಚ್ಚರ ಮುಂದೆ ಅದನ್ನೇ ಅವ್ರು ಉದಾಹರಣೆ ಹೇಳ್ತಾರೆ. ಕನಸಿನೊಳ ಅರಸಿಗೆ ಬಡತನ ಬಾಗೆ. ಈಗ ಕನಸಿನಲ್ಲಿ ಇದ್ದಾನೆ ಒಬ್ಬ ರಾಜ, ಅವನು ರಾಜ ಇದ್ದಾನೆ, ಅವನಿಗೆ ಕನಸಿನಲ್ಲಿ ಬಡತನ ಬಂದಿದೆ. ಅವನು ಇಲ್ಲಿ ರಾಜ ಇದ್ದೇನೆ, ನಾನು ಕನಸಿಗೆ ಹೋದ ತಕ್ಷಣ ನನಗೆ ಬಡತನ ಆಗ್ಬಿಟ್ಟಿದೆ. ಆಗ ತಜ್ಜನಿತ ದುಃಖವನು, ಅಲ್ಲೆಲ್ಲಾ ತುಂಬಾ ದುಃಖ ನನಗೆ, ಬಡತನ ಆದ್ಮೇಲೆ ಎಲ್ಲ ದುಃಖಗಳು ಬಂತು ನನಗೆ. ಇಲ್ಲಿ ನಾನು ಆ ರಾಜನಾಗಿದ್ದೆ, ಯಾಕೆ ಬಂದು ಗೊತ್ತಿಲ್ಲ, ಕನಸಲ್ಲಿ ನಾನು ಬಡವ ಆಗ್ಬಿಟ್ಟೆ. ನಾನು ಎಲ್ಲಾ ಬಹಳ ದುಃಖ ನನಗೆ, ಊಟಕ್ಕಿಲ್ಲ, ಯಾರು ಗೌರವ ಕೊಡ್ತಿಲ್ಲ, ಏನು ಇಲ್ಲ, ಬಹಳ ಹಸಿವೆ ಇವೆಲ್ಲ ತುಂಬಾ ಬಹಳ ದುಃಖ ನನಗೆ ಕೊಟ್ಟಿದೆ. ತಜ್ಜನಿತ ದುಃಖ, ಯಾವಾಗ ನಾನು ಬಡವನು ಅಂತ ನನಗ ಅನಿಸ್ತೋ ಎಷ್ಟೊಂದು ದುಃಖ ಪ್ರಾರಂಭ ಆಯ್ತಲ್ಲ. ಆ ದುಃಖವನ್ನೆಲ್ಲ ಎಚ್ಚರದೊಳು ನೀಗಿದಂತೆ, ಅಂದ್ರೆ ನನಗೆ ಎಚ್ಚರ ಆಯ್ತು. ಏನಾದ್ರು ತಿರ್ಗಾ ದುಃಖ ಬಂತ ನನಗೆ, ನಾನು ಎಚ್ಚರದಲ್ಲಿದ್ದೆ, ನನಗೊಂದ್ ಕನಸು ಬಿತ್ತು, ನನಗಲ್ಲಿ ಬಡತನ ಬಂತು, ಬಹಳ ದುಃಖವನ್ನೆಲ್ಲಾ ಅನುಭವಿಸ್ದೆ ನಾನಲ್ಲಿ. ತಿರ್ಗಾ ನನಗೆ ಎಚ್ಚರ ಆಯ್ತು. ಎಚ್ಚರ ಆದ ತಕ್ಷಣ ಆ ದುಃಖ ಏನಾದ್ರು ನನಗೆ ಸ್ಪರ್ಶ ಮಾಡ್ತಿದ್ಯಾ? ನಾನ್ ಕನ್ಸಲ್ಲಿ ಬಹಳ ಬಡವ ಆಗಿದ್ದೆ ಅಂತ ಏನಾದ್ರು ನನ್ಗೆ ಬಹಳ ತಾಪ ಕೊಡುತ್ತಾ? ನಾನ್ ಏನೇನೋ ಅಲ್ಲಿ ಆಗ್ಬಿಟ್ಟಿದ್ದೆ, ನನ್ಗೆ ಯಾರು ಇರ್ಲಿಲ್ಲ ಅಲ್ಲಿ ಅಂತ ಈಗ ಎಚ್ಚರಿಕ ಏನಾದ್ರು ಬಂದು ನನ್ಗೆ ಅದ್ರದ್ದು ಏನಾದ್ರು ತಾಪ ಆಗತ್ತಾ? ಈಗ ನೀನ್ ಬಹಳ ಇಲ್ಲಿ ಬಡವ್ರು ಇದೆಯಾ, ನಿನ್ಗಿಲ್ಲಿ ಬಹಳ ದುಡ್ಡಿನ ಸಮಸ್ಯೆ ಇದೆ, ನಿನಗೆ ಬಹಳ ಇದೆ. ನಿನಗೆ ಕನಸಿಗೆ ಹೋದೆ, ಅಲ್ಲಿ ನಿನಗೆ ತುಂಬಾ ಲಾಟ್ರಿ ಬಂತು, ಲಕ್ಷ ಲಕ್ಷ ದುಡ್ಡು ಬಂತು, ತುಂಬಾ ಖುಷಿ ಆಗ್ಬಿಟ್ಟೆ. ನೀನೆಲ್ಲಾ ಇನ್ನೇನ್ ನಂದೆಲ್ಲಾ ಸಮಸ್ಯೆಗಳು ಮುಗೀತು, ಯಾವ್ದೂ ಸಮಸ್ಯೆಗಳಿಲ್ಲ ಅಂತ ನಿನ್ಗೆ ಕನ್ಸಲ್ಲಿ ನಿನಗೆಲ್ಲಾ ಅನುಭವಿಸ್ತಿದ್ದೆ. ಸಡನ್ ಆಗಿ ತಾನೇ ಎಚ್ಚರ ಆಯ್ತು. ಎಚ್ಚರ ಆದಾಗ ಅಲ್ಲಿರುವ ಯಾವ್ದಾದ್ರು ದುಡ್ಡು ನಿನಗ್ ಬರುತ್ತಾ? ಅಲ್ಲಿರೋದು ಯಾವ್ದಾದ್ರು ನಿನಗೆ ಸ್ಪರ್ಶ ಆಗತ್ತಾ? ಅಲ್ಲಿರುವ ಅರಮನೆ ಆಗಿರ್ಲಿ, ನೀನ್ ಅಲ್ಲಿ ಮಹಾರಾಣಿನೇ ಆಗಿದ್ದೆ, ನೀನಲ್ಲಿ ಅದೇನಾದ್ರೂ ನಿನಗೆ ಸಹಾಯ ಆಯ್ತಾ? ಆ ರೀತಿ ಈ ಇಡೀ ಬದುಕನ್ನೇ ಅವ್ರು ಈ ರೀತಿ ಕನಸಿರುತ್ತೆ ಅವ್ರಿಗೆ. ಕನಸಿಂದ ನನ್ಗೇನಾದ್ರು ಸ್ಪರ್ಶ ಆಯ್ತಾ? ಹಾಗೆ ಇಡೀ ಜೀವನನೇ ನನ್ಗೇನ್ ಇವಾಗ ನಾನು ಇದೀನಿ, ಜೀವನ ಇದೆಲ್ಲ ಇದೀನೋ, ಇದು ಅವ್ರಿಗೆ ಕನಸು ನಂಗೆ. ಅದಕ್ಕೆ ಅವ್ರಿಗೆ ಇದು ಯಾವ್ದರ ಸ್ಪರ್ಶ, ನಾನೀಗ ನಗ್ತೀನಲ್ಲ, ಕನಸಂದು ಹೆಂಗ್ ಬರುತ್ತಾ ನನಗೆ ಅಂತ ಹೆಂಗ್ ನಗ್ತೀನಲ್ಲ, ಅವ್ರಿಗೆ ಇಡೀ ನಮ್ಮ ಜೀವತ್ವವೇ ಅವ್ರಿಗೆ ಕನಸು. ಅದಕ್ಕೆ ಅವರು ನಮ್ಮನ್ನ ಯಾಕೆ ಸುಮ್ನೆ ಕನ್ಸಲ್ಲಿ, ಈಗ ಕನ್ಸಲ್ಲಿದ್ದಾಗ ನಾನು ತುಂಬಾ ಬಡಬಡಿಸ್ತಾ ಇರ್ತೀನಿ, ಏನೋ ಭಯಂಕರವಾದ ಕನ್ಸು ಬಿದ್ದಿರುತ್ತೆ. ಎಚ್ಚರದಲ್ಲಿರೋರು ನಮ್ಮನ್ನ ಎಬ್ಬಿಸ್ತಾರೆ, ಏನು ಯಾಕೆ ಸುಮ್ನೆ ಕನ್ಸಲ್ಲಿ ನೋಡಿ ಎಷ್ಟೊಂದು ದುಃಖ ಆಗಿದೆ ಅಂತೆಲ್ಲ ಎದುರಿಸ್ತಾರೆ. ಎದ್ದ ತಕ್ಷಣ ಆ ಕನಸು ಒಂದೇ ನಿಮಿಷ ಹೊರಟೋಯ್ತಲ್ಲ, ತಿರ್ಗಾ ಇಲ್ಲಿ ಸ್ಮರಣೆ ಮಾಡ್ಕೊಂಡು ಅದನ್ನೆಲ್ಲ ನೆನ್ಪು ಮಾಡ್ಕೋತೀನಿ ನಾನು. ಇನ್ನು ಕೆಲವ್ರು ಇರ್ತಾರೆ, ಕನ್ಸಲ್ಲಿ ನನ್ಗೆ ಹಾವು ಬಂತು, ಕನ್ಸಲ್ಲಿ ಅದೇನೇನೋ ದೋಷಗಳೆಲ್ಲ ಆಗುತ್ತೆ, ಕನ್ಸಲ್ಲಿ ಹಾವು ಬಂದ್ರೆ ತುಂಬಾ ಮೂಡರೋದಷ್ಟೇನೆ, ಬುದ್ಧಿ ತುಂಬಾ ಕಡಿಮೆ ಇದೆ ಅಂತ ಅಷ್ಟೇ, ಮನಸ್ಸು ವೀಕ್ ಇದೆ ಅನ್ನೋದ ಲಕ್ಷಣ ಬಿಟ್ರೆ ಇನ್ನೇನು ಅಲ್ಲ ಅದ್ರದ್ದು. ಆ ರೀತಿ ಕನಸೇ ಸುಳ್ಳಿದೆ. ಕನ್ಸಲ್ಲಿ ಒಂದು ನಾಗರಾವು ಬಂತು, ಆ ದೋಷ ಬಂತು, ಈ ದೋಷ ಅನ್ನೋರು ಇನ್ನು ಎಷ್ಟು ಇರ್ಬೋದು, ಅವ್ರ ಮನಸ್ಸು ಎಷ್ಟು ವೀಕ್ ಇರ್ಬೋದು? ಏನಿಲ್ಲ, ಸ್ವಲ್ಪ ವಿಚಾರ ಕಡಿಮೆ ಇದೆ ಅಂತ ಅಷ್ಟೇ. ಈಗ ಎಚ್ಚರಿಕೆ ಬಂದ ತಕ್ಷಣನೇ ಇಡೀ ಕನಸು ಹೊರಟೋಯ್ತಲ್ಲ, ಅದ್ರದ್ದು ಪೂರ್ತಿ ಅನುಭವ ಹೊರಟೋಯ್ತಲ್ಲ. ಅಲ್ಲೇ ನಾನು ಎಷ್ಟು ಚೆನ್ನಾಗಿ ಎಷ್ಟು ಆರಾಮಾಗಿದ್ದೆ, ಎಚ್ಚರಿಕೆ ಬಂದ್ರೆ ತಿರ್ಗಾ ವಾಪಸ್ ಹಾಗೆ ಆಗ್ಬಿಟ್ನಲ್ಲ. ಅದೇ ರೀತಿ ಇಡೀ ಈಗ ನಾನು ಎಚ್ಚರ ನನಗ್ ದುಃಖ ಅಂತಿದ್ದೀನಲ್ಲ, ಇಡೀ ಎಚ್ಚರದಿಂದನೇ ನಾನು ಹೊರಗಡೆ. ಈ ಎಚ್ಚರಕ್ಕೆ ಆಧಾರವಾಗಿರುವಂತಹ ಬ್ರಹ್ಮವಸ್ತು ನಾನು. ಆ ಬ್ರಹ್ಮವಸ್ತುವನ್ನ ಅನುಭವಿಸಿದ್ದಾಗ ಈ ಅವಸ್ಥೆಗಳೇನ್ ಮಾಡುತ್ತೆ ನನಗೆ? ಎಚ್ಚರದಲ್ಲಿದ್ದಾಗ ನೀನೊಂದು ಹೆಣ್ಣಾಗಿದ್ಯಾ, ನಿನಗ್ ಗಂಡ ಇದ್ದಾರೆ, ನಿನಗ್ ಮನೆ ಇದೆ, ನೀನೊಂದು ಮನೆಯಲ್ಲಿದ್ಯಾ. ಈಗ ನಿನಗಿರೋದು ಅನುಭವ ಅದೇ. ನನಗೆ ಎಚ್ಚರ ಆಗಿದೆ, ನನಗೆ ಬೆಳಗ್ಗೆ ಎಚ್ಚರ ಆಯ್ತು, ನಾನೀಗ ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಗ ಪ್ರವಚನವೆಲ್ಲ ಕೇಳ್ತಿದ್ದೀನಿ ನಾನು. ಈಗ ಇದನ್ನೆಲ್ಲಾ ಕೇಳಿ ತಿರ್ಗಾ ವಾಪಸ್ ಮನೆಗೆ ಹೋಗ್ತೀನಿ ನಾನು. ಅಲ್ಲೆಲ್ಲಾ ಗಂಡ ಮಕ್ಳು ಇವ್ರಿಗೆಲ್ಲಾ ನಾನು ಮಾಡ್ತೀನಿ, ಆಮೇಲೆ ಎಲ್ಲಾ ಸಾಕಾಯ್ತು ಮಲ್ಕೋತೀನಿ ರಾತ್ರಿ. ಇದು ನನ್ನ ಅನುಭವ ಇರೋದು, ಜೀವ ಅನ್ನೋರ್ಗ್ ಅನುಭವ. ಈಗ ನೀನ್ ಎಚ್ಚರ ಆಯ್ತು, ನಾನೆಲ್ಲಾ ಇದೀನಿ ಅಂತೀಯಲ್ಲ, ಈಗ ಎಲ್ಲಾ ದಣವಾಗಿ ಆಗಿ ಮಲ್ಕೊಳ್ತೀಯ. ಮಲ್ಕೊಂಡ ತಕ್ಷಣ ಕನಸು ಬರುತ್ತೆ. ಕನಸಲ್ಲಿ ಈ ಹಬ್ಬ, ಇವತ್ತೇನ್ ಹಬ್ಬ ಅಂತೀನಲ್ಲ, ಕನಸಲ್ಲಿ ಹಬ್ಬನೇ ಇಲ್ಲ, ಅಲ್ಲಿ ಯಾರೂ ಬಂದಿಲ್ಲ. ಅಲ್ಲಿ ಯಾರು ನಿಮ್ಮ ಏನ್ ಸುತ್ತಮುತ್ತ ಮಲ್ಗಿದ್ದಾರೆ, ನಿನ್ ಮನೆ, ಅಲ್ಲಿ ಯಾರು ಕನ್ಸೊಳಗಡೆ ಬರಕ್ಕಾಗತ್ತಾ? ಇವ್ರು ಯಾರು ಅದ್ರೊಳಗಡೆ ಬಂದ್ ನಿನ್ನ ಮನಸ್ಸಿನೊಳಗಡೆ ಪ್ರವೇಶ ಮಾಡಕ್ಕಾಗತ್ತಾ? ಇವ್ರೆಲ್ಲಾರು ಇಲ್ಲಿ ಮಲ್ಗಿದ್ದಾರೆ, ನೀನ್ ಒಂದು ಮನೆಯಲ್ಲಿ ಇಲ್ಲಿ ಮಲ್ಗಿದ್ಯಾ, ಮೈಸೂರಲ್ಲೇ ಮಲ್ಗಿದ್ಯಾ. ನೀನ್ ನಿದ್ದೆ ದಣವಾಯ್ತು, ಮಲ್ಕೊಂಡೆ, ಕನಸು ಬಿತ್ತು. ಕನ್ಸಲ್ಲಿ ನೀನ್ ಬೆಂಗಳೂರಲ್ಲಿ ಇದೆಯಾ? ಯಾರ್ ಕರ್ಕೊಂಡು ಹೋದ್ರು ನಿನ್ ಬೆಂಗಳೂರಿಗೆ? ಅಲ್ಲಿ ಜೊತೆಗೆ ಇವ್ರೆಲ್ಲ ಗಂಡ ಮಕ್ಳು ಯಾರು ಇಲ್ಲಿ ಮಲ್ಗಿದ್ರಲ್ಲ, ಇವರೆಲ್ಲಾ ಇದಾರೆ ಅಲ್ಲಿ, ಬೇರೆ ಯಾರ ಜೊತೆನೋ ಫ್ರೆಂಡ್ಗಳ ಜೊತೆ ಓಡಾಡ್ತಾ ಇದೆಯಾ ಬೆಂಗಳೂರಲ್ಲಿ. ಯಾರು ಮಾಡಿದ್ರು? ಇವ್ರು ಯಾರು ಬಂದ್ರ? ಅಲ್ಲೆಲ್ಲಾರು ಫ್ರೆಂಡ್ಗಳೆಲ್ಲಾರು ಬಂದ್ರ ನಿಜವಾಗ್ಲೂ ಅಲ್ಲಿ? ನಿನ್ನ ಮನಸ್ಸೇ ತಾನೇ ಕನಸ್ಕಂಡು ತಾನೇ ಅಲ್ಲೆಲ್ಲಾರ್ನು ಸೃಷ್ಟಿ ಮಾಡ್ಕೊಂಡು ತಾನೇ ಎಲ್ಲ ಅನುಭವಿಸ್ತು. ತಿರ್ಗಾ ವಾಪಸ್ ಎಚ್ಚರಕ್ ಬಂದೆ.
ಎಚ್ಚರಕ್ ಬಂದ ತಕ್ಷಣನೇ ಓ ಈ ಮನೆ ಗಂಡ ಇವರೆಲ್ಲಾರು ತಿರ್ಗಾ ಕಾಣಿಸ್ತಿದ್ದಾರೆ. ನಾನ್ ಏನ್ ಮಲಗ್ಬಿಟ್ಟು ಹೋಗಿದ್ದೆ ತಿರ್ಗಾ ವಾಪಸ್ ಇವ್ರೆಲ್ಲಾರು ಇಲ್ಲಿದ್ದಾರೆ. ಆ ಕನ್ಸಲ್ಲಿ ಏನ್ ಕಾಣಿಸುತ್ತಲ್ಲ ಅಲ್ಲೆಲ್ಲಾ ಬೆಂಗ್ಳೂರ್ಗ್ ಹೋಗಿದ್ದೆ ಅವ್ರೆಲ್ಲಾರು ಸಿಕ್ಕಿದ್ರು ಮಾಡಿದ್ರು ಅದೇನಾದ್ರು ಸತ್ಯ ಇದ್ಯಾ? ಸತ್ಯ ಅಂತ ಅನ್ಸುತ್ತಾ ನಿನ್ಗೆ ಎಚ್ಚರ ಬಂದ ತಕ್ಷಣನೇ? ಕನ್ಸ್ ಬಂದಿತ್ತು ಅದು ಒಂದು ಚೂರು ಅದ್ರ ಬಗ್ಗೆ ನಿನ್ಗೆ ಏನು ಆಸಕ್ತಿನೇ ಬರಲ್ಲ. ಕನ್ಸ್ ಬಂದಿತ್ತು ಅಷ್ಟೇನೆ. ಅದು ಎಷ್ಟು ಉದಾಸೀನ ಮಾಡ್ಬಿಡ್ತೀನಲ್ಲ, ಅದಕ್ ಮಹತ್ವನೇ ಕೊಡೋದಿಲ್ವಲ್ಲ ಅದೊಂದು ಅಂತ. ಹಾಗೆ ಇಡೀ ಈಗ ಏನ್ ಎಚ್ಚರದಲ್ಲಿ ನಾನು ಇದೀನಿ ಅಂತೀಯಲ್ಲ, ನಾನು ಇದೀನಿ, ನನಗೆ ಗಂಡ ಮಕ್ಳು ಇದಾರೆ, ಇವತ್ ನಾನೊಂದು ಹಬ್ಬ ಮಾಡಿರ್ತೀನಿ, ಮನೆ ಇದೆ, ಇದ್ರಿಂದನೇ ನಾನು ಎಚ್ಚರ ಆಗ್ಬೇಕು. ಅದೇ ಬ್ರಹ್ಮಜ್ಞಾನ. ಇಡೀ ಈ ಎಚ್ಚರದಿಂದನೇ ನಾನು ಎಚ್ಚರ ಆಗ್ತೀನಲ್ಲ, ಇದ್ ಯಾವ್ದರ ಸ್ಪರ್ಶವೂ ನನಗಿಲ್ಲ. ಹೆಂಗೆ ಕನಸು ಎದ್ದ ತಕ್ಷಣನೇ ಎಚ್ಚರ ಆದ ತಕ್ಷಣನೇ ಅದ್ರದ್ದು ಏನೂ ನನಗ್ ಆಗೋದಿಲ್ವಲ್ಲ, ಇಡೀ ಎಚ್ಚರವನ್ನೇ ಈ ಎಚ್ಚರದಿಂದನೇ ನಾನು ಪ್ರತ್ಯೇಕ ಆದ್ರೆ ಇದ್ರದ್ದು ನನಗೆ ಯಾವ ಅನುಭವವೂ ಇರೋದಿಲ್ಲ. ಆ ರೀತಿ ಮಹಾತ್ಮರು ಇರ್ತಾರೆ. ಅವ್ರು ಇಡೀ ಈ ದೇಹಾದಿಗಳಿಂದನೇ ಇಡೀ ಜೀವತ್ವದಿಂದನೇ ಅವ್ರಿಗೆ ಇದ್ಯಾವುದರ ಸ್ಪರ್ಶವೂ ಇಲ್ಲದ ಇದಕ್ಕೆ ಆಧಾರವಾಗಿರುವಂತಹ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರ್ತಾರೆ. ಅವ್ರಿಗೆ ಇನ್ಯಾವ ತಿರ್ಗಾ ಈ ಜೀವನಾಗಿ ಕರ್ಮ ಮಾಡೋದು, ಕರ್ಮದ ಲೇಪಗಳು ಎಲ್ಲವೂ ಈ ಜೀವನಿಗೆ. ಏನೇ ನಾನು ಹೇಳ್ತೀನಿ, ಹುಟ್ಟು ಸಾವು ದೇಹ ದುಃಖ ಗಂಡ ಮನೆ ಇವೆಲ್ಲವೂ ಹೇಳ್ತೀನಿ, ಎಲ್ಲವೂ ಈ ಎಚ್ಚರದ ವ್ಯಕ್ತಿ. ಈ ಎಚ್ಚರದ ವ್ಯಕ್ತಿ ಕನಸಿಗೆ ಹೋದ್ರೆ ಇಲ್ಲ, ನಿದ್ರೆಗೆ ಹೋದ್ರೆ ಇವಂದೇನೂ ಅಡ್ರೆಸ್ಸೇ ಇಲ್ಲ. ಈ ಮೂರೂ ಅವಸ್ಥೆಗಳನ್ನ ನಾನು ಅರಿತೀನಲ್ಲ, ಈ ಮೂರೂ ಅವಸ್ಥೆಗಳಿರೋನಿಗೆ ಅದ್ರಲ್ಲೂ ತುಂಬಾ ಅಂದ್ರೆ ನನ್ಗೆ ಎಚ್ಚರದ ಬಗ್ಗೆ ಬಹಳ ಅಭಿಮಾನ ಇರೋದು. ನಾನು ಎಚ್ಚರದಲ್ಲಿದ್ದೀನಿ, ಕನಸಿಗೆ ಹೋಗಿ ನಿದ್ರೆಗೆ ಹೋಗಿ ಪುನಃ ವಾಪಸ್ ಎಚ್ಚರಕ್ಕೆ ಬರ್ತೀನಿ. ಕನಸಿನಲ್ಲಿರುವ ಮನೆ, ಹೆಂಡತಿ, ಮಕ್ಕಳು, ಸಾಧನ ಪ್ರತಿಯೊಂದೂನು ಎಲ್ಲ ಎಚ್ಚರದಲ್ಲೇನೆ. ಇದು ಸತ್ಯ. ನಾನು ಇಲ್ಲೆಲ್ಲಾ ಮಾಡ್ತೀನಿ. ಆ ಕನಸಿಗೆ ನಾನು ರೆಸ್ಟ್ಗೆ ಅಂತ ಹೋಗ್ತೀನಿ, ನಿದ್ದೆನೂ ರೆಸ್ಟ್ ಮಾಡಿ ನಾನು ಬರ್ತೀನಿ. ಇದು ನನ್ನ ಒರಿಜಿನಲ್ ಸ್ಥಿತಿ ಅಂತ ನನಗೆ ಅನುಭವದಲ್ಲಿ ಅನ್ಸೋದು. ಈ ಎಚ್ಚರ ಏನಿದೆ, ನಾನು ಇದೀನಿ, ಕನಸು ನಿದ್ರೆ ನಾನು ಹೋಗಿ ಬಂದು ಮಾಡ್ತೀನಿ ನಾನು. ಇದು ನಿಜವಾಗ್ಲೂ ನಿನ್ನ ಎಚ್ಚರದ ನಿಜವಾದ ಸ್ಥಿತಿನ? ಇದು ನಿನ್ನ ಒರಿಜಿನಲ್ ಇದು ಎಚ್ಚರ ಅನ್ನೋದು? ಈ ಎಚ್ಚರ ಅನ್ನೋದು ನಿಂದು ನಿಜವಾದ ಸ್ಥಿತಿ ಆಗಿದ್ರೆ ನಿದ್ರೆಯಲ್ಲಿ ಎಲ್ಲೋದೆ ನೀನು? ಅಲ್ಲಿ ಇಲ್ದೇ ಇರಂಗೆ ಆಗ್ಬಿಟ್ಟಲ್ಲ, ಪೂರ್ತಿ ಒಂದು ಸ್ವಲ್ಪನೂ ಎಚ್ಚರದ ಅನುಭವನೇ ಇಲ್ವಲ್ಲ ನಿನ್ನ ನಿಜ. ಹಾಗಾದ್ರೆ ನಾನು ಯಾವಾಗ್ಲೂ ಇರೋದು ಆಗಿದ್ರೆ ಅಲ್ಲಿ ಎಲ್ಲಾ ಕಡೆನೂ ಇರ್ಬೇಕಿತ್ತಲ್ಲ. ಕನಸಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಏನೇನೋ ಅಲ್ಲೂ ಹಿಂಗೆ ಎಚ್ಚರದಂಗೆ ಅನುಭವಿಸ್ತೀನಿ, ತಿರ್ಗಾ ಎಚ್ಚರಕ್ಕೆ ಬಂದ್ರೆ ಇನ್ನೊಂದ್ ರೀತಿ ಅನುಭವಿಸ್ತೀನಿ, ನಿದ್ರೆಗೆ ಹೋಗಿ ಏನೋ ಪ್ರಜ್ಞೆ ಇಲ್ದಿರಂಗ್ ಹೋಗ್ತೀನಿ. ಮೂರೂ ಅಜ್ಞಾನದ ಪರಿಣಾಮ. ಏನ್ ಈ ಮೂರು ಇದೆಯೋ ಈ ಮೂರು ಅಜ್ಞಾನದ ಪರಿಣಾಮ. ಇದಕ್ಕೆ ಆಧಾರ ಈ ಮೂರು ಅಜ್ಞಾನ ಅಂತ ನನಗ್ ಗೊತ್ತಾಗತ್ತಲ್ಲ, ಈ ಮೂರನ್ನು ಅರಿಯುವ ಅರಿವು ನಾನು. ಈ ಮೂರು ನನ್ನ ಸ್ವರೂಪ ಅಲ್ಲ. ಈ ಮೂರು ಬರೀ ತೋರಿಕೆ, ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ. ಬರೀ ತೋರಿಕೆ, ಬರೀ ಕಾಣಿಸ್ತಾ ಇದೆ. ಅವರ ಜನಕ ಮಹಾರಾಜನಿಗೆ ಇದರಿಂದನೇ ಅವರಿಗೆ ಸಂಶಯ ಬಂದು ಬ್ರಹ್ಮಜ್ಞಾನವನ್ನ ಪಡೆದಿದ್ದು. ಅವನು ಮಹಾರಾಜ ಆಗಿದ್ದ, ಅದೇ ಅರಮನೆಯಲ್ಲಿ ಮಲಗಿದ್ದ. ಅವನಿಗೆ ಕನಸು ಬಿತ್ತು. ಕನಸಲ್ಲ ಪೂರ್ತಿ ಬಡತನ, ಅವನ ರಾಜ್ಯ ಎಲ್ಲಾ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅವನ್ ಊಟಕ್ಕೂ ಇಲ್ಲ, ಬರಗಾಲ ಬಂದಿದೆ, ಎಲ್ಲಾ ಶತ್ರುಗಳೆಲ್ಲ ಅವ್ರಿಗೆ ಇದ್ ಮಾಡಿದ್ದಾರೆ, ಬಹಳ ದುಃಖಿಯಾಗಿದ್ದ. ಪುನಃ ಅವನಿಗೆ ಗಾಬರಿಗೆ, ಕೆಲವು ಸರಿ ದುಃಖಕ್ಕೆ ಗಾಬರಿಗೆ ಎಚ್ಚರ ಆಗತ್ತೆ. ಆತ್ಮಜ್ಞಾನನು ಮೂರು ರೀತಿ ಆಗತ್ತೆ ಅಂತ ಅದನ್ನೇ ಹೇಳ್ತಾರೆ. ಕೆಲವು ಸಲ ನಾನು ಮಲಗಿರ್ತೀನಲ್ಲ, ಗಾಢ ನಿದ್ರೆಯಲ್ಲಿ ಇರ್ತೀನಲ್ಲ, ಆಗ ಯಾರೋ ಬಂದು ತಾನೇ ಸಡನ್ ಆಗಿ ಎಚ್ಚರ ಆಗ್ಬಿಡತ್ತೆ. ಯಾಕೆ ಏನು ಗೊತ್ತಿಲ್ಲ ನನಗೆ. ತುಂಬಾ ಗಾಢ ನಿದ್ರೆಯಲ್ಲಿ ಇರ್ತೀನಿ, ಸಡನ್ ಆಗಿ ಎಚ್ಚರ ಆಗತ್ತೆ, ಯಾಕಾಯ್ತು ಅಂತ ಗೊತ್ತಿಲ್ಲ. ಹಾಗೆ ರಮಣ ಮಹರ್ಷಿಗಳು ಅವರೆಲ್ಲ ಸಡನ್ ಆಗಿ ಅವ್ರು ಇಡೀ ಎಚ್ಚರದಿಂದಾನೇ ಎಚ್ಚರ ಆಗ್ಬಿಟ್ರು. ಅವ್ರು ಅದು ಆತ್ಮಜ್ಞಾನನೇ ಆಗೋಯ್ತು ಅವ್ರಿಗೆ ಇಡೀ ಎಚ್ಚರದಿಂದ. ಆ ರೀತಿ ಆಗೋರು ಇರ್ತಾರೆ, ಗಾಢ ನಿದ್ರೆಯಿಂದ ಸಡನ್ ಆಗಿ ಎಚ್ಚರ. ಇನ್ನ ಕೆಲವರು ಆ ಕನಸಲ್ಲಿ ತುಂಬಾ ನನಗೆ ಭಯಾನಕವಾದ ಕೆಟ್ಟ ಕನಸು ಬಂದಿರುತ್ತೆ. ಆ ಕನಸಿನ ದುಃಖ ತಡೆಯಕ್ಕಾಗದೆ ಎಚ್ಚರ ಆಗ್ಬಿಡುತ್ತೆ, ಆ ಪರದಾಟಕ್ಕೆ ಎಚ್ಚರ ಆಗತ್ತೆ. ಆ ರೀತಿ ಕೆಲವರು ಮುಮುಕ್ಷುಗಳೆಲ್ಲ ಇರ್ತಾರೆ. ಈಗ ಕೆಲವರು ತುಳಸಿದಾಸರಾಗ್ಲಿ, ತುಂಬಾ ಜನ ಮಹಾತ್ಮರು ಅವ್ರ ಮನೆಯ ಬಡತನ, ಕಷ್ಟ, ದರ್ಶನ, ದೋಷ ದರ್ಶನ ಇವುಗಳೆಲ್ಲ ಆಗಿ ಎಚ್ಚರ ಆಗ್ಬಿಡ್ತಾರೆ. ಯಾರೋ ಒಂದು ಗುರುಗಳ ಮಾತು, ವಾಲ್ಮೀಕಿ ಮಹರ್ಷಿಗಳು, ಅಂಗುಲಿಮಾಲ, ಅವರೆಲ್ಲರಿಗೂ ಅಲ್ಲಿನ ದುಃಖಗಳಿಂದನೇ ಅವ್ರು ಪಾರಾಗ್ಬಿಟ್ರು. ಅದು ಒಂದು ರೀತಿ ಆತ್ಮಜ್ಞಾನ. ಇನ್ನೊಂದು ಮಲ್ಗಿರ್ತೀವಿ, ಬಂದು ಬಡಬಡಿಸ್ತಾ ಇರ್ತೀವಿ ಅಲ್ಲಿ ಕನಸಲ್ಲಿ ಎಲ್ಲ ಏನೇನೋ ಕಷ್ಟ ಬಂದಿರುತ್ತೆ, ಏನೇನೋ ಇದಾಗಿರುತ್ತೆ, ಬಡಬಡಿಸ್ತಾ ಇರ್ತೀವಿ, ಹೊರಗಡೆಯಿಂದ ಎದಳಿಸ್ತಾರೆ ಕೆಲವರು, ಯಾಕೆ ಸುಮ್ನೆ ಇದ್ ಮಾಡ್ತಿದೆ, ಎದಳು ಅಂತ. ಅದು ಗುರುಗಳು ಮಾಡೋದು. ಅದು ನಾವು ಎದಳ್ತೀವಿ, ತಿರ್ಗಾ ವಾಪಸ್ ಮಲ್ಕೋತೀವಿ. ಅದು ಈ ಶ್ರವಣದಿಂದ ದಿನ ಎಚ್ಚರ ಮಾಡ್ತಾರೆ. ನೋಡಿ, ದೇಹಾದಿಗಳ ನೀನಂತಿಲ್ಲ, ಇದು ನೀನಲ್ಲ, ಇದಕ್ಕೆ ಸಾಕ್ಷಿ ಹೌದು ಅಂತ ಅನ್ಸುತ್ತೆ, ತಿರ್ಗಾ ವಾಪಸ್ ಜೀವಾದಿಗಳಲ್ಲೇ ಇರ್ತೀವಿ.
ಇದನ್ನ ಬಡ್ದು ನಿಧಾನಕ್ಕೆ ಎದ್ದಳ್ಸಿ ಕೊನೆಗೆ ಎಚ್ಚರದಿಂದನೇ ನಾನು ಎಚ್ಚರ ಆಗ್ತೀನಿ. ಅದಕ್ಕೆ ಈ ಶ್ರವಣ ಮನನ ಇದು ರಾಜಮಾರ್ಗ. ಇದೇ ಜಾಸ್ತಿ ಜನ ಈ ರೀತಿ ಹೋಗೋರು. ಅವೆಲ್ಲವೂ ಕೆಲವರು ಅಪರೂಪ. ಅಂಗುಲಿಮಾಲ, ವಾಲ್ಮೀಕಿ ಮಹರ್ಷಿಗಳು, ತುಳಸಿದಾಸರು ಒಂದೊಂದೇ ಮಾತಿಂದ, ರಮಣ ಮಹರ್ಷಿಗಳಂತೂ ಅಪವಾದ. ಸಡನ್ ತಾನೇ ಆತ್ಮಜ್ಞಾನ ಆತರ ಆಗಿದ್ದು ಅಪವಾದವನ್ನೊಂದಾಗ್ತಾರೆ. ಇದು ರಾಜಮಾರ್ಗ. ನನಗೆ ತುಂಬಾ ದೇಹಾದಿಗಳ ಮೇಲೆ ಬಹಳ ತಾಧ್ಯಾತ್ಮತೆ ಇರೋದ್ರಿಂದ ಈ ರೀತಿ ನಿಧಾನಕ್ಕೆ ಎಚ್ಚರ ಆಗೋದು, ದಿನ ಕೇಳೋದು, ಶ್ರವಣ ಕೇಳೋದು. ಹೌದು ಅನ್ಸುತ್ತೆ, ಪುನಃ ದೇಹಾದಿಗಳಲ್ಲೇ ನಿಧಾನ ಕೇಳ್ತಾ ಒಂದು ದಿನ ಬರುತ್ತೆ, ಈ ದೇಹನೇ ನಾನಲ್ಲ, ಈ ವ್ಯಕ್ತಿನೇ ನಾನಲ್ಲ, ಈ ಜೀವನೇ ನಾನಲ್ಲ, ಇದಕ್ಕೆ ಆಧಾರವಾಗಿರುವ ಆ ಬ್ರಹ್ಮ ವಸ್ತು ನಾನು. ಈ ರೀತಿ ನನಗೆ ಅನುಭವಕ್ಕೆ ಬಂದಾಗ ಈ ದೇಹಾದಿಗಳಲ್ಲಿ ತಿರ್ಗಾ ನನಗೆ ಮಾಡೋ ಅಂತದ್ ಏನೂ ಇಲ್ಲ, ಅವಕ್ಕೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ, ಅವು ಬರೀ ತೋರಿಕೆ ಅಂತ ನನ್ನ ಅನುಭವಕ್ಕೆ ಬಂದ್ರೆ ಪುನಃ ನಾನ್ಯಾಕೆ ಅದರಲ್ಲಿ ತಾಧ್ಯಾತ್ಮತೆ ಹೊಂದುತ್ತೀನಿ? ನಾನ್ಯಾಕೆ ತಿರ್ಗಾ ದೇಹಾದಿಗಳಲ್ಲಿ ಇನ್ನ ನಾನು ಏನಾದ್ರು ಸಾಧನೆ ಮಾಡಿ ಪುಣ್ಯ, ತಿರ್ಗಾ ಅವ್ರೇನಾದ್ರು ಮಹಾತ್ಮರು ಮಾಡ್ತಿದ್ದಾರೆ ಅಂದ್ರೆ ಅವರ ಪೂರ್ವ ಜನ್ಮದ ಅಭ್ಯಾಸದಿಂದ. ಈಗ ರಾಮಕೃಷ್ಣ ಪರಮಹಂಸರಾಗ್ಲಿ, ತುಂಬಾ ಜನ ಬ್ರಹ್ಮ ಚೈತನ್ಯರು, ಈ ತರ ತುಂಬಾ ಜನ ಮಂತ್ರ ಸಾಧನೆ ಅವೆಲ್ಲ ಮಾಡಿರ್ತಾರಲ್ಲ ಮಹಾತ್ಮರು, ಅವ್ರ ಪೂರ್ವಾಭ್ಯಾಸ ಇರುತ್ತದು. ಅವ್ರು ಅದ್ರಿಂದ ಮಾಡಿ ಅವ್ರಿಗೆ ಪುಣ್ಯ ಪಡಿಬೇಕು ಅಂತಿರೋದಿಲ್ಲ, ಅವ್ರಿಗೆ ಪೂರ್ವಾಭ್ಯಾಸ ಇರೋದ್ರಿಂದ ಅವುಗಳನ್ನ ಮಾಡ್ತಿರ್ತಾರೆ ಹೊರ್ತು. ಈಗ ನಮ್ಮ ಅಪ್ಪ ಅವರು ಎಲ್ಲ ಪೂಜೆ ಮಾಡ್ಕೊಳ್ತಿದ್ರು, ಅವ್ರಿಗೆ ಆ ಪೂಜೆ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ಅಲ್ಲ. ಪೂರ್ವಾಭ್ಯಾಸ ಏನು ಅವರ ದೇಹದ ಮೊದಲಿನ ಆ ಪರಿಸರ ಅವ್ರದ್ದು ಪ್ರಾರಬ್ಧ ಕರ್ಮದ ಏನಿರುತ್ತೋ ಆ ರೀತಿ ಹೋಗ್ತಿರುತ್ತೆ. ಅವರಿಗೆ ಅದರಿಂದ ಯಾವ ಪುಣ್ಯ ಪಡೆಯಬೇಕು ಇಲ್ಲ ಅದರಿಂದ ಪರಿಣಾಮ ಇದ್ಯಾವುದೂ ಆ ಮಹಾತ್ಮರಿಗೆ ಇರೋದಿಲ್ಲ. ಬರೀ ಅದಕ್ಕೆ ಮಹಾತ್ಮರ ಅವರನ್ನ ನಾವು ಊಹೆ ಮಾಡಕ್ ಆಗೋದಿಲ್ಲ, ಅದು ನಮಗ್ ತಿಳಿಯೋದು ಇಲ್ಲ. ಬರೀ ನಾವು ಅದನ್ನ ಸುಮ್ನೆ ಕಲ್ಪನೆ ಮಾಡಿ ಅದನ್ನ ಅನ್ಕೋಬೇಕೆ ಹೊರ್ತು ಆ ರೀತಿ ಅವ್ರದ ಅನುಭವ ನಮಗ್ ಗೊತ್ತಾಗೋದಿಲ್ಲ. ಯಾವಾಗ ನಾನು ನನ್ನ ದೇಹಾದಿಗಳಿಂದ, ನನ್ನ ಮನಸ್ಸಿನಿಂದ, ನನ್ನ ವ್ಯಕ್ತಿತ್ವದಿಂದ ನಾನು ಪ್ರತ್ಯೇಕ ಆಗ್ತೀನೋ ಆಗ ನನಗೆ ಇದ್ಯಾವುದರ ಸ್ಪರ್ಶವೂ ಇಲ್ಲ. ಈ 3 ಕರ್ಮ ಏನಿದೆಯಲ್ಲ, ಪ್ರಾರಬ್ಧ, ಆಗಾಮಿ, ಸಂಚಿತ, ಇವೆಲ್ಲವೂ ಜೀವನಿಗೆ, ಆ ಬ್ರಹ್ಮ ವಸ್ತುವಿಗೆ ಇದ್ಯಾವುದರ ಸ್ಪರ್ಶವೂ ಇಲ್ಲ. ತುಂಬಾ ಸಲಿ ಅಪ್ಪವ್ರ ಹತ್ರ ಅವನ್ನೆಲ್ಲ ಜಾಸ್ತಿ ನಮ್ಗೆ ತುಂಬಾ ಈ ಕರ್ಮದ ಬಗ್ಗೆ ತುಂಬಾ ಚರ್ಚೆ. ಪ್ರಾರಬ್ಧಕ ಯಾಕೆ ಈ ರೀತಿ ದೇಹ ಆಗಿದೆ, ಯಾಕೆ ಈ ರೀತಿ ಜೀವನ ನಮ್ದು, ಬೇರೆಯವ್ರ ಜೀವನ ಚೆನ್ನಾಗಿದೆ, ನನಗ್ ಮಾತ್ರ ಯಾಕೆ ಈ ತರ ಕಷ್ಟ ಇದೆ, ಈ ರೀತಿ ಪ್ರಾರಬ್ಧ ಕರ್ಮದ ಮೊದ್ಲು ಜನ್ಮ ನಮ್ದು ಏನಿತ್ತು ಸಂಶೋಧನೆ, ಅದನ್ನ ಅವ್ರಿಗೆ ಡಿಸ್ಕಷನ್ ಮಾಡ್ಬೇಕಾರೆಲ್ಲ ತುಂಬಾ ಪ್ರಶ್ನೆಗಳನ್ನ ಕೇಳ್ತಿದ್ರು. ಪ್ರಾರಬ್ಧ ಕರ್ಮ ಅಂದ್ರೆ ಏನು, ನಾವ್ ಯಾಕೆ ಅದನ್ನ ನೋಡ್ಬೋದಲ್ಲ, ನಾವ್ ಅದನ್ನ ನಮ್ಗೆ ತುಂಬಾ ಕುತೂಹಲ ಅಲ್ಲ. ನಮ್ಮದ್ ಹಿಂದಿನ ಜೀವನ ಯಾರು, ಅದಕ್ಕೆ ನಾವ್ ಜ್ಯೋತಿಷಿಗಳ ಹತ್ರ ಹೋಗೋದು. ಮುಂದೆ ನಮ್ದು ಏನಾಗತ್ತೆ, ಹಿಂದೆ ನಾವ್ ಏನಾಗಿದ್ವಿ, ಅದನ್ನ ತುಂಬಾ ಕೇಳೋ ಕುತೂಹಲ. ಯಾಕೆಂದ್ರೆ ಭ್ರಮೇಲಿರೋನು ಬರೀ ಭ್ರಮೇಲೆ ಬಡಬಡಿಸ್ತಾ ಇರ್ತೀವಿ. ಅವಾಗ ಅಪ್ಪವ್ರು ಅಂತಿದ್ರು, ಏನ್ ಮಾಡ್ತೀರಾ ತಗೊಂಡು ಎಷ್ಟೊಂದು, ಏನೋ ಆಗಿರ್ತೀವಿ, ಈಗಿರೋದೇ ತಡ್ಕೊಳಕ್ ಆಗ್ತಿಲ್ಲ. ಈಗಿನ ವಾಸನೆಗಳೇ, ಈಗಿನ ವ್ಯಕ್ತಿಯ ಮನೋಭ್ರಮೆಗಳೇ ಇದೇ ತುಂಬಾ ಜಾಸ್ತಿ ಇದೆ. ಇನ್ನ ನೀನ್ ಹಿಂದಿನ ಜನ್ಮದೆಲ್ಲ ತಗೊಂಡು ಏನ್ ಮಾಡ್ತೀಯಾ, ಅಲ್ಲಿ ಏನೋ ಒಂದು ಪ್ರಾಣಿ ಆಗಿತ್ತು, ಏನೋ ಈಗ ಗೊತ್ತಾಗಿ ಎಷ್ಟೊಂದು ಇನ್ನೂ ದುಃಖ ಆಗಲ್ವಾ, ಮುಂದೆನೂ ಏನೋ ಆಗ್ತೀಯಾ ಅಂತ ಗೊತ್ತಾಗುತ್ತೆ. ಅದನ್ನೆಲ್ಲಾ ತಿಳ್ಕೊಂಡ್ರೆ ಇನ್ನೂ ಜಾಸ್ತಿ ಭ್ರಮೆಗೆ ಹೋಗ್ತೀಯಲ್ಲ. ರಮಣ ಮಹರ್ಷಿಗಳಂತೂ ಇದನ್ನೆಲ್ಲ ತಳ್ಳಾಕ್ತಾರೆ. ಅವನ್ನೆಲ್ಲ ಬಿಡು, ಇವನ್ನೆಲ್ಲ ಯಾರಿಗ ಅಂತಿದಾನಲ್ಲ, ನಾನ್ ಹಿಂದಿನ ಜನ್ಮ ತಿಳ್ಕೊಬೇಕು, ಮುಂದೆ ಏನಾಗ್ಬೇಕು, ಇವೆಲ್ಲ ಯಾರು, ನಾನು ಅಂತಿಯಲ್ಲ, ನಾನ್ಯಾರು ನೋಡು, ಇವನ್ನೆಲ್ಲಾ ಮನೋಭ್ರಮೆಗಳು, ಇವೆಲ್ಲವುವೆ. ಈ ಕರ್ಮಗಳಿಗೆ ಇವುಗಳಿಗೆಲ್ಲ ತುಂಬಾ ಮಹತ್ವ ಕೊಡ್ಬಾರ್ದು. ಸಂಚಿತ ಕರ್ಮ, ನಾನ್ ಯಾಕೆ ಈ ತರ ಆಗಿದೆ, ಏನಿಲ್ಲ, ತಪ್ಪು ತಿಳುವಳಿಕೆ ಅಷ್ಟೇ. ನಮ್ಮ ಅಪ್ಪವ್ರು ಹಾಗೆ ಮಾಡ್ತಿರೋ, ತುಂಬಾ ಸರಳ ಮಾಡ್ಬಿಡ್ತಿದ್ರು. ಏನೋ ತುಂಬಾ ಈಗ ಕಾಯಿಲೆಗಳು ಮೊದ್ಲೆಲ್ಲ ತುಂಬಾ ಬರೀತಿದ್ರು ಆ ಗ್ರಂಥಗಳಲ್ಲೂ. ಯಾರು ತುಂಬಾ ಪಾಪ ಕರ್ಮವನ್ನ ಮಾಡಿರ್ತಾರೋ ಅವ್ರಿಗೆ ಕುಷ್ಠರೋಗ, ಇಂತಿಂತ ರೋಗಗಳು ಬರುತ್ತೆ, ಇಂಥದೆಲ್ಲ ಆಗತ್ತೆಲ್ಲ ಬರೀತಿದ್ರು. ಈಗೆಲ್ಲ ಸಂಶೋಧನೆ ಆಗಿ ಒಂದು ಮಾತ್ರೆ ಕೊಟ್ರೆ ಒಂದು ಡ್ರಾಪ್ಸ್ ಹಾಕ್ತಾರೆ, ಪೋಲಿಯೋ ಡ್ರಾಪ್ಸ್, ಎಷ್ಟೋ ಕಾಯಿಲೆಗಳು ಬರೋದಿಲ್ಲ. ಅವೆಲ್ಲವೂ ಮನೋಭ್ರಮೆಗಳವ, ಅವುಗಳ ಜಾಸ್ತಿ ಗಮನ ಕೊಡ್ಬಾರ್ದು. ಕರ್ಮಗಳನ್ನ ಇನ್ನು ಮನಸ್ಸನ್ನ ದುರ್ಬಲ ಮಾಡುತ್ತೆ. ಈಗ ಜೀವನ ಬಂದಿದೆ, ಆತ್ಮಜ್ಞಾನವನ್ನ ಪಡಿಬೇಕು, ಗುರುಗಳನ್ನ ಹಿಡಿಬೇಕು, ಬಾಕಿ ಯಾವ್ದಕ್ಕೂ ಅಷ್ಟು ಮಹತ್ವ ಕೊಡಬಾರ್ದು. ನನ್ನ ಮನಸ್ಸೇ ಆ ರೀತಿ ಭ್ರಮೆಗೊಳಗಾಗಿ ಇನ್ನೂ ಅದ್ರೊಳಗಡೆನೆ ಮುಳುಗ್ತಾ ಹೋಗುತ್ತೆ. ಅದಕ್ಕೆ ಆ ರೀತಿಯ ಸಹವಾಸ ಮಾಡಬಾರ್ದು. ಶಾಸ್ತ್ರ ಅವೆಲ್ಲವೂ ನಮ್ಮನ್ನ ಕಡಿಮೆ ಮಾಡುತ್ತೆ. ಜ್ಯೋತಿಷ್ಯ ಎಲ್ಲ ಕೇಳೋದು ಮಾಡೋದು ನಮ್ಮ ಮನ ಮೊದ್ಲೇ ದುರ್ಬಲ ಇರತ್ತಾ, ಇನ್ನೂ ನಿನಗೆ ಆ ಕಷ್ಟ ಈ ಕಷ್ಟಗಳು ಅವುಗಳನ್ನೆಲ್ಲ ಹೇಳಿ ಇನ್ನೂ ದುರ್ಬಲ ಮಾಡುತ್ತೆ. ಅದೇ ಕೇಳದಿದ್ರೆ ಆತ್ಮಜ್ಞಾನವನ್ನ ಕೇಳ್ಬೇಕು, ಮಹಾತ್ಮರ ದರ್ಶನವನ್ನ ಮಾಡ್ಬೇಕು, ಈ ರೀತಿಯ ಶ್ರವಣವನ್ನ ಮಾಡ್ಬೇಕು, ಮನಸ್ಸು ಸಬಲ ಆಗತ್ತೆ. ಇಂಥದ ಸಹವಾಸವನ್ನೇ ಮಾಡ್ಬೇಕು. ಆಗ ಯಾವ
ಗೊತ್ತಾಗತ್ತೆ ಯಾವ್ದು ಕರ್ಮಗಳಲ್ಲ, ನನ್ನ ತಪ್ಪು ತಿಳುವಳಿಕೆಗಳು, ನನ್ನ ಮನೋಭ್ರಮೆಗಳು, ಎಲ್ಲದಕ್ಕೂ ಮೂಲ ಕಾರಣ ವಿವೇಕ ಇಲ್ಲದೆ ಇರೋದು. ವಿವೇಕ ಇಲ್ಲದೆ ಇರೋದಕ್ಕೆ ಇಷ್ಟೊಂದು ನನಗೆ ಸುಖ ದುಃಖಗಳು ಇವೆಲ್ಲ ಆಗ್ತಿರೋದು. ಅದು ಯಾರ್ದು? ನನಗೆ ವಿವೇಕ ಇಲ್ಲದೆ ಇರೋದು. ಸುತ್ತಮುತ್ತ ನನ್ನ ಪರಿಸರ ಇವ್ರು ಯಾರು ಏನೂ ಮಾಡ್ತಿಲ್ಲ. ನನ್ನ ಭ್ರಮೆಗಳು, ನನ್ನ ವಿವೇಕ ಇಲ್ಲದೆ ಇರೋದ್ರಿಂದ ನನಗೆ ಈ ರೀತಿ ಆಗ್ತಿದೆ. ಇಷ್ಟು ತಿಳ್ಕೊಂಡ್ರೇನೆ ನನ್ನ ಬದುಕು ಆರಾಮಾಗತ್ತೆ. ಇನ್ನ ಇಡೀ ವ್ಯಕ್ತಿತ್ವನೇ ನಾನಲ್ಲ, ಇಡೀ ಜೀವನೇ ನಾನಲ್ಲ. ಏನು ಅರಿವಿನ ಸ್ವರೂಪ, ಇರುವಿನ ಸ್ವರೂಪ, ಬ್ರಹ್ಮ ಸ್ವರೂಪವನ್ನ ಯಾರು ಅನುಭವಿಸಿದಾರಲ್ಲ ಅವ್ರಿಗೆ ಇದರ ಯಾವ ಸ್ಪರ್ಶವೂ ಅವ್ರಿಗಿರೋದಿಲ್ಲ. ಈ ಮೂರೂ ಏನಿದೆಯಲ್ಲ, ಸಂಚಿತ ಆಗಾಮಿ, ಈ ಸಂಚಿತ ಕರ್ಮ ಇದೆಯಲ್ಲ ಅದೇ ತುಂಬಾ. ಆ ಸಂಚಿತ ಕರ್ಮದಿಂದ ಮುಂದೆ ಜನ್ಮಗಳೆಲ್ಲ ನಮಗ್ ಬರ್ತಿರೋದು ತುಂಬಾ ರಾಶಿ ಇದೆ ಅಂತಾರಲ್ಲ. ಈ ಜ್ಞಾನಾಗ್ನಿಯಿಂದ ನಾನು ಈ ಜೀವನೇ ನಾನಲ್ಲ ಅಂತೀನಲ್ಲ, ಈ ಆ ಕರ್ಮವೇ ಭಸ್ಮ ಆಗುತ್ತೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾನಿ. ಯಾವಾಗ ಆ ಸಂಚಿತ ಕರ್ಮ ಏನ್ ರಾಶಿ ಇರ್ತಲ್ಲ ಅದೇ ನಾಶ ಆದ ತಕ್ಷಣನೇ ಇನ್ ಮುಂದಿನ ಯಾವ ಕರ್ಮಗಳು ಉಳಿಯುತ್ತೆ? ಏನ್ ಆ ರಾಶಿನೇ ಅದೇ ಪೂರ್ತಿ ಭಸ್ಮ ಆಗಿದೆ. ಮುಂದೆ ಈಗ ಏನಿದೆ ಆ ಪ್ರಾರಬ್ಧ ಕರ್ಮ, ಅದು ಒಂದು ಸಲಿ ಪ್ರಾರಂಭ ಆಗಿರುತ್ತೆ. ಅದು ಈ ದೇಹ ಇರೋವರೆಗೂ ಮಾತ್ರ ಕಾಣಿಸ್ತಿರತ್ತೆ. ಅದು ಆ ಮಹಾತ್ಮರಿಗೆ ಯಾವ ಸ್ಪರ್ಶವೂ ಇಲ್ಲ. ಹೇಗೆ ಈಗ ಕನಸಿನಲ್ಲಿ ಇದ್ದವನು ಎಚ್ಚರ ಆದ ತಕ್ಷಣ ನನಗೆ ಕನಸಿಂದ ಏನೂ ಅನುಭವ ಇಲ್ಲ ಅಂತನೋ, ಹಾಗೆ ಆ ಜ್ಞಾನಿಗೆ ಇದ್ಯಾವುದರ ಸ್ಪರ್ಶವೂ ಇಲ್ಲ. ಆ ರೀತಿಯ ಅನುಭವವನ್ನ ಅವ್ರು ಪಡಿತಾರೆ. ನಮಗೂ ಇದೆ ಅನುಭವ, ಬರೀ ಜ್ಞಾನಿಗಳಿಗಲ್ಲ. ನಾವೂ ಸಹ ಅದೇ ಅನುಭವವನ್ನ ನಾವು ಅನುಭವಿಸ್ಬೋದು. ಬರೀ ಸ್ವಲ್ಪ ಲಕ್ಷ ಕೊಟ್ಟು ಕೇಳೋದಷ್ಟೇನೆ. ನಾವು ಆ ಬ್ರಹ್ಮ ವಸ್ತು ಇದೀವಿ, ನಮಗೂ ಯಾವುದರ ಕರ್ಮದ ಕಾಟ ಇಲ್ಲ. ನಾವು ಯಾವ ಭಜನೆ, ಇವು ಸಾಧನ, ಮನನ, ಶ್ರವಣ ಯಾವುದರ ಸ್ಪರ್ಶವೂ ಇಲ್ಲ. ನನಗೆ ಪ್ರಾರಂಭದ ಹಂತ ನನಗೆ ಇಲ್ವ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಆ ರೀತಿ ಹೇಳ್ತಿದ್ದಾರೆ. ಆದರೆ ಆ ಬ್ರಹ್ಮ ವಸ್ತುವಿನಲ್ಲಿ ಇದ್ಯಾವುದರ ಸ್ಪರ್ಶವೂ ಇಲ್ಲ. ಇವೆಲ್ಲವೂ ಮನಸ್ಸನ್ನ, ಬುದ್ಧಿಯನ್ನ, ಇವನ್ನೆಲ್ಲ ಅಂತಃಕರಣವನ್ನ ಪರಿಶುದ್ಧ ಮಾಡೋದಿಕ್ಕಷ್ಟೇನೆ. ಆ ಬ್ರಹ್ಮ ವಸ್ತುವನ್ನ ಅನುಭವಿಸೋದಿಕ್ಕೆ ಇದು ಬೇಡವೇ ಬೇಡ. ಯಾವಾಗ ಈ ವ್ಯಕ್ತಿನೇ ನಾನಲ್ಲ, ಜೀವನೇ ನಾನಲ್ಲ ಅಂತೀನೋ, ಇರೋದೇ ಆ ಬ್ರಹ್ಮ ವಸ್ತು. ಈ ಎಚ್ಚರದಲ್ಲಿ ಇರೋನಿಗೆ ಇವೆಲ್ಲವೂ ಸಾಧನೆಗಳು. ಈ ಎಚ್ಚರದಲ್ಲಿ ಇರೋನಿಗೆ ನಾನ್ ಸಾಧನೆ ಮಾಡ್ಬೇಕು, ಪುಣ್ಯ ಮಾಡ್ಬೇಕು, ಭಜನೆ ಮಾಡ್ಬೇಕು, ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಎಲ್ಲವೂ ಈ ಸಾಧಕನೇ ನಾನಲ್ಲ ಅನ್ಬೇಕು. ಸಾಧಕನೇ ನಾನಲ್ಲ ಅಂತ ಯಾರು ಸಾಕ್ಷಿ, ಬರೀ ಸಾಕ್ಷಿ ಅನುಭವದಲ್ಲೇ ನನಗೆ ಇದರ ಸ್ಪರ್ಶ ಇಲ್ಲ, ಇನ್ನ ಬ್ರಹ್ಮ ವಸ್ತುವಿನಲ್ಲಿ ಇದರ ಸ್ಪರ್ಶ ಎಲ್ಲ ಇರತ್ತೆ. ಎಚ್ಚರ, ಕನಸು, ನಿದ್ರೆ ಈ ಮೂರನ್ನೂ ಅರಿವು ನಾನು, ಸಾಕ್ಷಿ ನಾನು. ಸಾಕ್ಷಿ ನಾನಾದ್ರೆ ಇಡೀ ಈ ಎಚ್ಚರದಲ್ಲಿರೋನು ಈ ಜೀವ. ಈ ಎಚ್ಚರದಲ್ಲಿರೋನು ಒಂದು ದಿನ ಹುಟ್ಟಿರೋನು. ಅವನು ಹೆಣ್ಣು ಗಂಡು ಸಂಸಾರ ಮನೆ ಎಲ್ಲ ಹೇಳ್ತಾ ಇರೋನು ಎಚ್ಚರದಲ್ಲಿರೋನು. ಆ ಎಚ್ಚರವೇ ನಾನಲ್ಲ. ಎಚ್ಚರದಲ್ಲಿರೋನು ತಾನೇ ಅವನೇ ಎಲ್ಲ ಅನ್ಕೊಳ್ತಾನೆ, ಅವನೇ ಅನ್ಭವಿಸ್ತಾನೆ. ಕನಸಿಗೆ ಹೋಗ್ತಾನೆ, ಅಲ್ಲಿ ಇನ್ನೊಂದು ರೂಪ ತಗೊಳ್ತಾನೆ, ಅಲ್ಲೆಲ್ಲವನ್ನೂ ಅನುಭವಿಸ್ತಾನೆ, ನಿದ್ರೆ ಹೋಗಿ ಮಲ್ಕೊಳ್ತಾನೆ. ಒಬ್ಬನೇ ತಾನೇ ಇಲ್ಲೆಲ್ಲ ತಾನೇ ಭಾವಿಸ್ಕೊತಾನೆ, ಕನ್ಸಿಗೆ ಹೋಗಿ ಅಲ್ಲಿ ಇನ್ನೊಂದ್ ರೀತಿ ಭಾವಿಸ್ಕೊತಾನೆ, ನಿದ್ರೆಯಲ್ಲಿ ಮಲ್ಕೊಳ್ತಾನೆ. ಈ ಮೂರು ನನಗ್ ಗೊತ್ತಾಗ್ತಿದೆಯಲ್ಲ. ಈ ಮೂರು ಒಬ್ಬ ಎಚ್ಚರದವನ ನನಗೆ ನೋಡಕ್ ಬರುತ್ತೋ ಇಲ್ವೋ? ಆ ಎಚ್ಚರದ ತಾಧ್ಯಾತ್ಮ ಹೀಗಿದೆ ಅಂದ್ರೆ ಅದೇ ಎಲ್ಲಾ ಕಡೆನೂ ಬರುತ್ತೆ. ಆ ಎಚ್ಚರನೇ ಈ ಕಡೆನೆ ಬಂದು ತಾನೇ ನೋಡ್ತೀನಿ ಅಂತ ಬರುತ್ತೆ. ಆ ಎಚ್ಚರದ ಮನಸ್ಸು ಎಲ್ಲಾ ಬಹಳ ಪ್ರಬಲ. ಅದು ವಾಸನೆಗಳು ಏನಿಲ್ಲ ಮೊದಲಿಂದ ನನಗೆ ಅದ್ರದ್ದು ಬಹಳ ಅದ್ರ ಜೊತೆ ತಾಧ್ಯಾತ್ಮ ಆಗಿದ್ದೀನಲ್ಲ, ಅದು ಆ ರೀತಿ ಬಂದಂಗ ಅನ್ಸುತ್ತೆ. ಆದ್ರೆ ಎಚ್ಚರವನ್ನ ನೋಡೋದು ಆ ಎಚ್ಚರದ ಮನಸ್ಸಲ್ಲ, ಆ ಎಚ್ಚರದೊಳಗಡೆ ಇರುವ ಬುದ್ಧಿ ಅಲ್ಲ, ಆ ಇಡೀ ಎಚ್ಚರದಲ್ಲಿರುವ ವ್ಯಕ್ತಿಯನ್ನ ನೋಡ್ತೀನಲ್ಲ. ಎಚ್ಚರದಲ್ಲಿರುವ ವ್ಯಕ್ತಿಗೆ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ, ಜೀವ ಏನಂತ ಇಡೀ ಎಚ್ಚರದಲ್ಲಿರೋನು. ಆ ಇಡೀ ಎಚ್ಚರದಲ್ಲಿರೋನು ಈಗ ಇಲ್ಲೊಂದ್ ಕಡೆ ಬಂದು ಕೂತಿದ್ದೀನಿ ನಾನು, ಇದೆಲ್ಲಾ ಕೇಳ್ತಿದ್ದೀನಿ, ಮಾಡ್ತಿದ್ದೀನಿ ಅಂತಿದ್ದೀನಲ್ಲ, ಅವನೆಲ್ಲವೂ ಇರೋದು ಎಚ್ಚರದಲ್ಲೇನೆ. ಆ ಇಡೀ ಎಚ್ಚರವನ್ನೇ ನಾನು ನೋಡ್ತೀನಿ. ಆ ಬುದ್ಧಿನೇ ಸೂಕ್ಷ್ಮ ಆಗತ್ತೆ, ಅದು ಸಾಕ್ಷಿ. ಆ ಸಾಕ್ಷಿಗೆ ಯಾವಾಗ ನಾನು ಎಚ್ಚರದ ವ್ಯಕ್ತಿಯನ್ನ ನೋಡ್ತೀನೋ, ಎಚ್ಚರದ ಯಾವ ಅನುಭವವೂ ನನಗಿಲ್ಲ. ಅಲ್ಲಿ ಎಚ್ಚರದವನು ಏನಾದ್ರು ಮಾಡ್ತಾ ಇರ್ಲಿ, ಅವನ್ ಏನಾದ್ರೂ ಹೇಗಾರು, ಅವನ ದೇಹಾದಿಗಳು ಹೇಗಾರು ಇರ್ಲಿ, ಮನಸ್ಸು ಹೇಗಾರು ಇರ್ಲಿ, ಅವನ ಬುದ್ಧಿ ಹೇಗಾರು ಇರ್ಲಿ, ನಾನ್ ನೋಡೋವನಲ್ಲ. ನನಗದ್ ಯಾವ್ದ್ರದ್ದು ಇಲ್ಲ. ಆ ಎಚ್ಚರದವನು ನೋಡ್ತೀನಿ, ಕನಸನ್ನು ನೋಡ್ತೀನಿ, ನಿದ್ರೆಯನ್ನು ನೋಡ್ತೀನಿ. ನಿದ್ರೆಯಲ್ಲಿ ಈ ಎಚ್ಚರದವನು ಏನೂ ಇರ್ಲಿಲ್ಲ, ಪ್ರಜ್ಞೆ ಇಲ್ಲದೆ ಮಲಗಿದ್ದ ಅವನು. ಅವನು ಉಸಿರಾಟದ ಗಮನ ಇಲ್ಲ, ಹಸಿವೆ ತೃಷೆಗಳಿಲ್ಲ, ಅವನು ಯಾವುದರ ಪ್ರಜ್ಞೆಯೂ ಇಲ್ಲ ಎಚ್ಚರದವನಿಗೆ. ಆ ಮೂರೂ ಅವಸ್ಥೆಗಳನ್ನು ನಾನು ಅರಿತೀನಿ. ಆ ಅರಿಯುವಂತ ಬ್ರಹ್ಮ ವಸ್ತು ನಾನು. ಈ ರೀತಿ ನಾನ್ ಸಾಧನೆ ಮಾಡೋರಿಗೆ ನನಗೆ ಅದ್ರದ್ದು ಸ್ಪರ್ಶ ಇಲ್ಲ. ಇನ್ನ ಆ ಅನುಭವ
ಅನುಭವದಲ್ಲೇ ಉಳಿದಿರುವಂತ ಬ್ರಹ್ಮಜ್ಞಾನಿಗೆ ಅವ್ರಿಗೆ ಇನ್ಯಾವುದರ ಸ್ಪರ್ಶ ಇರತ್ತೆ? ಈ ಎಚ್ಚರದಲ್ಲಿ ಇರೋವನ್ಗೆ ಭಕ್ತಿ, ಜ್ಞಾನ, ವೈರಾಗ್ಯ ಏನೇನ್ ಮಾತಾಡ್ತಾನೆ ಎಲ್ಲ ಎಚ್ಚರದಲ್ಲಿ ಇರೋನು. ಅವನಿಗೆ ಪುಣ್ಯ ಪಾಪ ಎಲ್ಲಾ ಹೇಳೋನು ಎಚ್ಚರದವನು. ಜೀವ ವ್ಯಕ್ತಿ ಅಂತ ಯಾರಿರ್ತಾನೋ ಅವನಿಗೆ ಪಾಪ ಪುಣ್ಯಗಳು, ಅವನಿಗೆ ಈ ಕರ್ಮಾದಿಗಳು ಸಂಚಿತ ಆಗಾಮಿ ಏನೇನ್ ಹೇಳ್ತೀನಿ ಎಲ್ಲಾ ಈ ಜೀವನಿಗೆ. ಆ ಜೀವನೇ ನಾನಲ್ಲ, ಆ ಜೀವವನ್ನು ಅರಿವು ನಾನು, ಇರುವು ನಾನು, ಆನಂದ ನಾನು, ಪೂರ್ಣ ವಸ್ತು ನಾನು, ಇರೋದೇ ಪೂರ್ಣ ವಸ್ತು. ಇದು ಬರೀ ಕಲ್ಪಿತ ಪುರುಷ. ಈ ಕಲ್ಪಿತ ಪುರುಷ ಆಗಿರೋನು ಇವನು ಏನೇನ್ ಮಾಡ್ತಾನೆ ಎಲ್ಲವೂ ಕಲ್ಪನೆನೆ. ಅದ್ ಯಾವುದರ ಸ್ಪರ್ಶವೂ ಇಲ್ಲದ ಅದಕ್ಕೆ ಆಧಾರವಾಗಿರುವಂತಹ ಆ ಬ್ರಹ್ಮ ವಸ್ತು ನಾನು. ಆ ರೀತಿ ಯಾರಿಗೆ ಅನುಭವ ಇದೆಯೋ ಆ ಅನುಭವದಲ್ಲೇ ಇರ್ತಾರೋ ಆ ಮಹಾತ್ಮರಿಗೆ ಇದ್ಯಾವುದರ ಅವಶ್ಯಕತೆಯೂ ಇಲ್ಲ. ನಿಜವನರಿದ ಯೋಗಿಗಾವ ಕರ್ಮದ ಕಾಟ, ಭಜನೆಯಿಂದಾವ ಪುಣ್ಯದೊಳೊಡಗೂಟ. ಕನಸಿನೊಳರಸಿಗೆ ಬಡತನವಾಗಿ ತಜ್ಜನಿತ ದುಃಖವನೆಚ್ಚರದೊಳು ನೀಗಿದಂತೆ. ತನಗೆ ಸಂಸ್ಕೃತಿ ಮಾಯಾ ವಿಕೃತಿ ಇವೆಲ್ಲವೂ ಮಾಯಾ ಅಂದ್ರೆ ಕಾಣಿಸ್ತಾ ಇದೆ, ಇಲ್ಲ ಅದು. ಆ ರೀತಿ ಅನುಭವನೇ ಆಗಿರುತ್ತೆ ಬ್ರಹ್ಮಜ್ಞಾನಿಗಳಿಗೆ. ಈ ಮಾಯಾ ಅಂತಾನೆ ಮಾಯಾ ಅಂತಾನೆ ಅವರಿಗೆ ಸ್ಪಷ್ಟ ದರ್ಶನ ಇರೋದ್ರಿಂದ ಇನ್ನ ಆ ಮಾಯೆಯೊಳಗೆ ನಡೆಯುವ ಎಲ್ಲಾ ಕಾರ್ಯಗಳಿಂದ ಅವ್ರಿಗೆ ಏನಾಗ್ಬೇಕಾಗಿದೆ? ಈಗ ಮಾಯೆಯಲ್ಲಿರೋನು ಬಹಳ ತುಂಬಾ ಕ್ರೂರ ಇದ್ದಾನೆ, ಅವ್ರಿಗೇನು ಸ್ಪರ್ಶ ಇಲ್ಲ. ಬಹಳ ಭಕ್ತಿವಂತ, ಭಜನೆ ಮಾಡೋನು, ತುಂಬಾ ಸಾಧನೆ ಮಾಡೋನಿದ್ದಾನೆ, ಅದು ಅವ್ರಿಗೆ ಸ್ಪರ್ಶ ಇಲ್ಲ. ಇರೋದೇ ಅವ್ನ್ ಮಾಯಾ ಇದ್ದಾನೆ, ಅವನಿಂದ ಅವ್ರಿಗೆ ಏನಾಗ್ಬೇಕಾಗಿದೆ? ಮಾಯಾ ವಿಕೃತಿಯಂ ತೋರೆ, ಬರೀ ಕಾಣಿಸ್ತಾ ಇದ್ದಾನೆ. ಅನುಭವದಿಂದರಿದೊಡೆ ಪುಸಿ ಅಂದ್ರೆ ಕಾಣಿಸ್ತಾ ಇದ್ದಾನೆ, ಅವನ್ ಇಲ್ವೇ ಇಲ್ಲ. ಆ ರೀತಿ ಅನುಭವ ಮಹಾತ್ಮರಿಗಿರುತ್ತೆ. ಆದ್ರಿಂದ ಅವ್ರಿಗೆ ಇದ್ಯಾವುದರ ಕರ್ಮ ಜೀವ ಇವನ್ ಯಾವುದರದ್ದು ಅವ್ರಿಗೇನು ಅನ್ವಯಿಸೋದಿಲ್ಲ. ಏನಾದ್ರು ನಾನು ಹೇಳ್ತೀನಿ ಅಂದ್ರೆ ನನ್ನ ಅನುಭವ, ನಾನು ಬರೀ ಕಲ್ಪಿತ ಪುರುಷ ಮಾಯೆಯಿಂದ ಮಾತಾಡ್ತಿರ್ತೀನಿ. ಜ್ಞಾನಿಯ ಅನುಭವ ನಮಗೆ ಗೊತ್ತಾಗೋದಿಲ್ಲ. ಯಾವಾಗ ನಾನು ಆತ್ಮಜ್ಞಾನಿ ಆಗ್ತೀನೋ ಆಗ ಆ ಮಹಾತ್ಮರ ಅವ್ರು ಯಾವ್ದು ಅನುಭವಿಸಿರ್ತಾರೋ ನಾನ್ ಅನುಭವಿಸಿದಾಗ ಮಾತ್ರ ನನಗೆ ಅದರ ಬಗ್ಗೆ ಸ್ಪಷ್ಟ ಆಗತ್ತೆ. ಇನ್ನ ಮುಂದೊಂದು ನಾಳೆ ನೋಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ